ಡೀಪ್ ಸ್ಲೀಪ್ and the spirit of laziness ಎಂಬುದಾಗಿ ಕರ್ತನ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ಆ ಒಂದು ಆತ್ಮನು ಬರುವಾಗ ಏನಾಗ್ತದೆ ಎಂಬುದನ್ನು ನೋಡುವಾಗ ನಮ್ಮ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ಹಲ್ಲೆಲೂಯಾ. ಪೌಲನು ಏನು ಹೇಳುತ್ತಾ ಇದ್ದಾನೆ ಎಂಬುದನ್ನು ನೋಡುವಾಗ ಅಲ್ಲಿ ನಾವು ನೋಡುವಾಗ ಇಸ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಂಡ್ ದ ಸ್ಪಿರಿಚುವಲ್ ಹಿಯರಿಂಗ್. ಹಲ್ಲೆಲೂಯಾ. ಡೆಫ್ನೆಸ್, ಆತ್ಮಿಕವಾದಂಥ ಕುರುಡುತನ, ಆತ್ಮಿಕವಾದಂಥ ಕಿವಿಡುತನ. ಹಲ್ಲೆಲೂಯಾ. ನೀವು ಸೈಲೆಂಟ್ ಆಗಿರೋ ನೋಡ್ರಿ, ನಾನೇನು ಯಾವುದೋ ಏಲಿಯನ್ ಭಾಷೆ ಮಾತಾಡ್ತಾ ಇದ್ದೀನಿ ಅನಿಸ್ತೆ. ಹಲ್ಲೆಲೂಯಾ. ಹಲೋ. ಆತ್ಮಿಕವಾದಂಥ ಏನಂತೆ ಕುರುಡುತನ, ಆತ್ಮಿಕವಾದಂಥ ಕಿವಿಡುತನ. ಹಲ್ಲೆಲೂಯಾ. ನಾವು ದೇವರ ಸನ್ನಿಧಾನದಲ್ಲಿ ಇರುವಂಥ ಸಮಯದಲ್ಲಿ ಕೆಲವೊಂದು ಸಾರಿ ನಮಗೆ ದೇವರ ಆತ್ಮನು ನಮಗೆ ದೇವರು ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ ಆತನು ನಮಗೆ ಕಿವಿಡುತನ ಕೊಡುವಂಥವನಾಗಿದ್ದಾನೆ, ನಮ್ಮನ್ನು ಕುರುಡು ಮಾಡುವಂಥವನಾಗಿದ್ದಾನೆ. ಆತನು ಬೇಕು ಅಂತ ಮಾಡುವುದಿಲ್ಲ, ಬದಲಾಗಿ ನಾವು ಮಾಡುವಂಥ ಕ್ರಿಯೆಗಳ ಮುಖಾಂತರ ಅದು ಆತನು ನಮಗೆ ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡುವಾಗ ಈ ದಿನದಲ್ಲಿ ಯಾವುದನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನೋಡುವಾಗ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಂಡ್ ದ ಸ್ಪಿರಿಚುವಲ್ ಡೆಫ್ನೆಸ್ ಎಂಬುದಾಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ನಾವು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಎಂಬುದಾಗಿ ಆಗಾಗ್ಗೆ ನಾವು ಕೇಳ್ತಾ ಇರ್ತೇವೆ ಸತ್ಯವೇದದಲ್ಲಿ. ಕರೆಕ್ಟಾ? If the Bible is telling about the ears did not hear, the eyes did not see, if the word is repeating again and again in the Bible, then we have to concentrate that upon that words. Why the Lord is talking about that? Hallelujah. ನಾವು ಎಷ್ಟು ಜನ ಅಂದ್ರೆ ಕೆಲವು ಸಾರಿ ನಾವು will not take the words which is very important for us. ನಮಗೆ ಬಹಳ ಪ್ರಾಮುಖ್ಯವಾದಂಥ ಸಂಗತಿ ನಾವು ತಿಳಿದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಬದಲಾಗಿ ಅದನ್ನು ಬೈಪಾಸ್ ಮಾಡಲಿಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ. ನಾವು ನೋಡುವಾಗ ಇದನ್ನು ನಾವು ವಿಮೋಚನ ಕಾಂಡ ನಾವು ಈ ಒಂದು ಶೀರ್ಷಿಕೆ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಂಡ್ ದ ಸ್ಪಿರಿಚುವಲ್ ಡೆಫ್ನೆಸ್ ಎಂಬುದಾಗಿ ಶೀರ್ಷಿಕೆ ಇಟ್ಟುಕೊಂಡು ನಮ್ಮ ಒಂದು ಧ್ಯಾನವನ್ನು ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ನಾವು ತರಿಸಿಕೊಳ್ಳಕ್ಕೆ ಹೋಗೋಣ. ಹಲ್ಲೆಲೂಯಾ. ಎಲ್ಲರಿಗೂ ಪರಿಚಯ ಇರುವಂತ ಭಾಗವಾಗಿದೆ. ಹಲ್ಲೆಲೂಯಾ. ಆ ಒಂದು ಸತ್ಯವೇದದಲ್ಲಿ ಏನಾಗ್ತದೆ ಎಂಬುದನ್ನು ನೋಡುವಾಗ ಅಲ್ಲಿ ಒಂದು ನೋಡ್ತೇವೆ, ಮೋಶೆ ತಂದೆಯಾದ ದೇವರ ಬಳಿಗೆ ಹೋಗಿ 40 ದಿವಸಗಳ ಕಾಲ ಅಲ್ಲಿ ಕಳೆಯುತ್ತಾ ಇದ್ದಾನೆ. ಯಾರೊಟ್ಟಿಗೆ? ದೇವರ ಪ್ರಸನ್ನತೆಯಲ್ಲಿ ಕಳೆಯುತ್ತಾ ಇದ್ದಾನೆ. ಆ 40 ದಿವಸ ದೇವರ ಪ್ರಸನ್ನತೆಯಲ್ಲಿ ಕಳೆಯುವಾಗ ಕೆಳಗಿನ ಗುಂಪು ಹೊಂದಿದೆ, ಅದು ಇಸ್ರಾಯೇಲರ ಗುಂಪು, ಅದು ದೇವರ ಜನರೆಂಬುದಾಗಿ ಕರೆಸಿಕೊಳ್ಳುವಂತ ಜನಾಂಗ ಅವರಾಗಿದ್ದಾರೆ. ಹಲ್ಲೆಲೂಯಾ. ಅರೋನನು ಯಾಜಕನಾಗಿ ನೇಮಿಸಲ್ಪಟ್ಟಂತ ವ್ಯಕ್ತಿ ಅಲ್ಲಿದ್ದಾನೆ. ಅಲ್ಲಿರುವಂತ ಸಮಯದಲ್ಲಿ ಅವರು ನೋಡುವಂತ ಜನ ಅವರು ಸಾಧಾರಣವಾಗಿ ಐಗುಪ್ತ ದೇಶದಿಂದ ಹೊರಗಡೆ ಬಂದಿರಲಿಲ್ಲ. ಏನೋ ಒಂದು ಕೇಕ್ ವಾಕ್ ರೀತಿಯಲ್ಲಿ ಬಾಗಿಲು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಬಂದಿಲ್ಲ. ಅವರು ಆ ಒಂದು ಸಿನಾಯ್ ಪರ್ವತದಲ್ಲಿ ಕೆಳಗಡೆ ಬಂದಿರುವಾಗ ಸಮಯದಲ್ಲಿ ದೇ ಹ್ಯಾಡ್ ಸೀನ್ ಸಮಥಿಂಗ್ ಹ್ಯಾಪನಿಂಗ್ ಇನ್ ದರ್ ಲೈಫ್ಸ್. ದೇ ಹ್ಯಾಡ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಪರ್ಸನಲಿ. ಹಲ್ಲೆಲೂಯಾ. ಅವ್ರೇನ್ ಮಾಡಿದ್ರಿ? ದೇವರ ಮಹಿಮೆಯನ್ನು ವೈಯಕ್ತಿಕವಾಗಿಯೂ ಮಹಾ ಕಾರ್ಯಗಳ ಸೂಚಕ ಕಾರ್ಯಗಳ ಮುಖಾಂತರ ದೇವರನ್ನು ಕಂಡಂತವರಾಗಿದ್ದರು. ಹಲ್ಲೆಲೂಯಾ. ಕರೆಕ್ಟಾ? ಹಲೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು ಸಾಧಾರಣವಾಗಿ ಆ ಒಂದು ಪ್ರದೇಶಕ್ಕೆ ಬಂದಿರಲಿಲ್ಲ. ದೇವರು ಆ ಒಂದು ಐಗುಪ್ತ ದೇಶದಲ್ಲಿರುವಾಗ 10 ಮಹತ್ ಕಾರ್ಯಗಳು ಮಾಡುತ್ತಾ ಮೋಶೆ ಮುಖಾಂತರ ಅವರನ್ನು ಆ ಐಗುಪ್ತ ದೇಶದಿಂದ ಹೊರಗೆ ತೆಗೆದುಕೊಂಡು ಬಂದ. ನೀರು ರಕ್ತವಾಯಿತು, ಕಪ್ಪೆಗಳು ಬಂದವು, ಮಿಡತೆಗಳು ಬಂದವು, ಬಾಸುಂಡೆಗಳು ಬಂದವು, ಇನ್ನು ಏನೆಲ್ಲ ಆಯಿತು. ಕೊನೆಯದಾಗಿ ಮೊದಲನೆಯ ಮಗನು ಐಗುಪ್ತ ದೇಶದಲ್ಲೆಲ್ಲರೂ ಹತರಾದರು. ಯಾರಿಗೆ ಆ ಒಂದು ರಕ್ತದ ಒಳಗಡೆ ಇದ್ದಾರೋ ಅವರು ಮಾತ್ರ ರಕ್ಷಿಸಲ್ಪಟ್ಟರು. ಯಾರು ರಕ್ತದ ಹೊರಗೆ ಇದ್ದಾರೋ ಆ ಮೊದಲೇ ಇದ್ದಂಥವ್ರು ಎಲ್ಲರ ಮಕ್ಕಳು ಸತ್ತರು. ತದನಂತರ ಅವನು ಈ ಐಗುಪ್ತ ರಾಜನು ಫರೋಹನ್ ಏನು ಮಾಡುತ್ತಾ ಇದ್ದಾನೆ, ಇವರನ್ನು ಇಲ್ಲಿಂದ ಹೊರಗಡೆ ಕಳಿಸಿರಿ, ನಮ್ಗೆ ಇವ್ರ ಕಾಟ ಬೇಡ, ಇವ್ರ ಸಾಹಸ ಬೇಡ ಎಂಬುದಾಗಿ ದೇವರ ಮಹಿಮೆ ಕಾರ್ಯಗಳು ಮಾಡ್ತಾರೆ, ನಮಗೆ ಬೇಡ ಎಂಬುದಾಗಿ ಹೇಳ್ದ. ಅದಾದ್ಮೇಲೆ ಅಲ್ಲಿಂದ ಬೆಳ್ಳಿ ಬಂಗಾರದೊಟ್ಟಿಗೆ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಅವರು ತಮ್ಮ ಪ್ರಯಾಣವನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವರು ಪ್ರಯಾಣ ಬೆಳೆಸಿಕೊಂಡು ಬಂದಿದ್ದಾರೆ. ಆ ಪ್ರಯಾಣ ಬೆಳೆಸಿಕೊಂಡು ಬರುತ್ತಾ ಇರುವಂತ ಸಮಯದಲ್ಲಿ ಕೆಂಪು ಸಮುದ್ರ ಅಡ್ಡ ಬಂದಿದೆ. ಆ ಕೆಂಪು ಸಮುದ್ರವನ್ನು ದಾಟುವಾಗ ಇನ್ನೇನು ದಾಟುವುದಕ್ಕಿಂತ ಮುಂಚೆ ಅಲ್ಲಿ ಹಿಂದೆ ನೋಡುವಾಗ ಯಾರು ಬರ್ತಾ ಇದ್ದಾರೆ? ಫರೋಹನ ಸೈನ್ಯ ಬರುತ್ತಾ ಇದೆ. ಅದಕ್ಕಿಂತ ಮಧ್ಯದಲ್ಲಿ ದೇವರೇನ್ ಮಾಡ್ತಾರೆ, ಅವ್ರಿಗೆ ಅಗ್ನಿ ಸ್ತಂಭವಾಗಿಯೂ ಮೇಘ ಸ್ತಂಭವಾಗಿಯೂ ದೇವರ ಆತ್ಮನನ್ನು ಅವರ ಮಧ್ಯದಲ್ಲಿ ಇಟ್ಟಿದ್ದಾನೆ. ಇಟ್ಟಿರುವಂತ ದೇವರು ಅವರ ಮಣ್ಣು ಕೆಂಪು ಸಮುದ್ರವನ್ನು ದಾಟಿ ಆ ಕಡೆ ಹೋಗುವಂತೆ ಮಾಡುತ್ತಾ ಇದ್ದಾನೆ. ಆತನ ಹೊರಳ ನೆಲದಲ್ಲಿ ಹೋಗುವಂತೆ ಆ ಒಂದು ದೇವರ ಮಹತ್ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ.
ಆ ಮಹತ್ ಕಾರ್ಯವನ್ನು ಮಾಡಿದಂಥ ದೇವರು ನೋಡ್ತಾ ಇರುವಾಗಲೇ ಇನ್ನೊಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆ ಕೆಂಪು ಸಮುದ್ರದಲ್ಲಿ ಇವರು ಒಣ ನೆಲದಲ್ಲಿ ಬಂದಂತ ರೀತಿಯಲ್ಲಿ ಅವರು ಕೂಡ ಐಗುಪ್ತ ದೇಶದಲ್ಲಿರುವಂತಹ ಸೈನಿಕರು, ಮಹಾ ರಕ್ತ ರಥಾಶವುಳ್ಳಂತಹ ಸೈನ್ಯವು ಕೂಡ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಹಿಂಬಾಲಿಸಿಕೊಂಡು ಬಂದಂಥದ್ದು ಹೇಳಿ ದೇವರು ಆ ಸಮುದ್ರವನ್ನು ವಿಭಾಗ ಏನು ಮಾಡಿದನೋ ಅದನ್ನು ತೆಗೆದು ಹಾಕಿದ್ದ ವಿಭಾಗವನ್ನು. ಏನಾಯ್ತು? ಸಮುದ್ರ ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂತು. ಫರೋಹನ ಸೈನ್ಯ ಒಂದೇ ಸರಿ ನ್ಯೂಕ್ಲಿಯರ್ ಬಾಂಬ್ ರೀತಿಯಲ್ಲಿ ಎಲ್ಲ ನಾಶವಾಗಿ ಹೋಯಿತು. ಈ ಮಹತ್ ಕಾರ್ಯವನ್ನು ಕಂಡ್ರು. ಅಷ್ಟು ಮಾತ್ರಮೇನಾ, ಅವರ ಹೊರಾಂಗಣಕ್ಕೆ ನಡೆದಾಗ ದೇವರೇನು ಮಾಡ್ದ? ಅವರಿಗೆ ಮನ್ನವನ್ನು ಸುರಿಸಿದ. ಹಲ್ಲೆಲೂಯಾ. ಬೆಳಗ್ಗೆ ಸಂಜೆ ಏನು ಸಿಗ್ತಾ ಇತ್ತವ್ರಿ? ಮನ್ನ ಸಿಗ್ತಾ ಇತ್ತು. ದೇವದೂತರುಗಳ ಆಹಾರ ಯಾರಿಗೆ ಸಿಗ್ತಾ ಇತ್ತು? ಇಸ್ರಾಯೇಲರಿಗೆ ಸಿಗ್ತಾ ಇತ್ತು. ಅಷ್ಟು ಮಾತ್ರವೇನಾ ಮಾತುಕರ ನೋಡಿದ್ದವರು? ಇನ್ನೇನಾಯ್ತು ಅವರಿಗೆ? ಅವರಿಗೆ ನಮಗೆ ಮಾಂಸ ಬೇಕೆಂಬುದಾಗಿ ಹೇಳುವಾಗ ಆ ದೇವರು ಅವರಿಗೆ ಮಾಂಸವನ್ನು ಲಾವಾಕ್ಯಗಳನ್ನು ಬಿದಾರದ ಬೆಳೆಗೆ ಬೀಳುವಂತೆ ಮಾಡಿದನು. ಅವ್ರಿಗೆ ವಾಂತಿ ಆಗುವಷ್ಟು ಮಟ್ಟಿಗೆ ದೇವರು ಅವ್ರಿಗೆ ತೃಪ್ತಿಪಡಿಸಿದನು. ಆಮೆನ್, ಹಲ್ಲೆಲೂಯಾ. ಬಂಡೆಯ ಮುಖಾಂತರ ನೀರು ಒದಗಿಸಿಕೊಟ್ಟ. ಅಲ್ಲಿರುವಂಥ ನೀರು ಹರಿಯುತ್ತಾ ಇರುವಂಥ ಜರಿಯಲ್ಲಿ ಆತನೊಂದು ಕಡ್ಡಿ ಹಾಕುತ್ತಾ ಕಹಿಯಾದ ನೀರಂತ ಮಾರವಾದ ನೀರನ್ನು ಸಿಹಿಯಾಗಿ ಜನನ ರುಚಿಯಂತ ರೀತಿಯಲ್ಲಿ ಆತನು ಮಹತ್ ಕಾರ್ಯ ಮಾಡಿದ. ವೈ ಆಮ್ ಸೇಯಿಂಗ್ ದಿಸ್? ನಾನು ಯಾಕೆ ಹೇಳುತ್ತಾ ಇದ್ದೇನೆ? ಈ 32ನೇ ಅಧ್ಯಾಯಕ್ಕೆ ಬಂದಾಗ ಮೋಶೆ ಇದೆಲ್ಲವನ್ನು ಮಾಡುತ್ತಾ ಇರುವಂಥ ನೋಡಿದಂಥ ಜನರಾದ ಇಸ್ರಾಯೇಲ್ ಜನ ಇಲ್ಲಿವರೆಗೂ ಯಾರೂ ಹತರಾಗಿಲ್ಲ. ಅಲ್ಲಿವರೆಗೂ ಈ ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳು ನೋಡಿದಂಥ ಜನರು ಈ ಒಂದು ಸಮಯದಲ್ಲಿ ಸೀನಾಯಿ ಪರ್ವತದ ಕೆಳಗಡೆ ಇದ್ದಾರೆ. ಮೋಶೆ ಆದರೂ ದೇವರೊಟ್ಟಿಗೆ ಆ ಒಂದು 10 ಆಜ್ಞೆಗಳನ್ನು ಪಡೆಯುವುದಕ್ಕೋಸ್ಕರ ದೇವರ ಸನ್ನಿಧಾನ 40 ದಿವಸಗಳಿದ್ದಾನೆ. ಇರುವಂಥ ಸಮಯದಲ್ಲಿ ಮಾತನ್ನು ಮಾಡುವಂಥ ಮೊದಲನೆಯ ವಚನ ನೋಡಿಕೊಂಡು 32ನೇ ವಚನ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಹೇಳು, ನಮ್ಮ ಮುಂದಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನ ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರೆಕೊಂಡ ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ. ಮೊದಲನೇ ವಚನ ಆಯ್ತಾ? ಓಕೆ. ಇಲ್ಲಿ ನಾವು ನೋಡುವಾಗ ಮೊದಲನೆಯ ಸಂಗತಿ ಆತ್ಮಿಕ ಕುರುಡುತನ ನಮಗೇನು ಮಾಡ್ತದೆ ನೋಡುವಾಗ, He will make you to forget what the Lord has done till that moment. Hallelujah. ಆತ್ಮಿಕ ಕುರುಡುತನ, ಆತ್ಮಿಕ ಕಿವುಡುತನ ಏನು ಮಾಡ್ತದೆ ಎಂಬುದಾಗಿ ನೋಡುವಾಗ, ನಾನು ಯಾರನ್ನ ಕೇಳ್ಕೊಂಬಂದೆ ಎಂಬುದಾಗಿ ನೋಡುವಾಗ, ಆ ಒಂದು ಸ್ಥಳದಲ್ಲಿ ಬಂದಾಗ ಅವರು ಒಂದು ಮಾತು, ಬನ್ನಿ ಬಾ ನಾವೀಗ ಒಂದು ದೇವರನ್ನು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಕರೆಕ್ಟಾ? ಮೋಶೆ ಬೆಟ್ಟದಿಂದ ಇಳಿದು ಬಂದಿಲ್ಲ. ಈಗ ನಾವೇನು ಮಾಡೋಣ? ತಡವಾಗಿ ಇಸ್ರಾಯೇಲ್ ನೋಡಿ ಆರೋನ ಬೆಳಗ್ಗೆ ಬಂದು, ಹೇಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಹಲೋ, ಯಾರು ಹೇಳ್ತಾ ಇರೋದ್ರಿ? ಇಸ್ರಾಯೇಲರು. ಆ ಇಸ್ರಾಯೇಲರು ಯಾರು? ದೇವರು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಮಾಡದಂತ ದೇವರ ನೋಡಿದಂಥವರಾಗಿದ್ದಾರೆ. ಹಲ್ಲೆಲೂಯಾ. ಕಣ್ಣಾರೆ ಅವರು ನೋಡಿದಂಥವರಾಗಿದ್ದಾರೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ಆದರೆ ಅಲ್ಲಿ ನೋಡುವಾಗ ಆ ಒಂದು ಕ್ಷಣದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ದೇವರನ್ನೇ ಮರೆತು ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಮೋಶೆ ಮಹತ್ ಕಾರ್ಯಗಳು ಮಾಡ್ತಾ ಇದ್ನ? ಆರೋನನ್ ಮಾಡ್ತಾ ಇದ್ನ? ಹಲೋ, ಮೋಶೆ. ಓಕೆ, ದಟ್ ಇಸ್ 50% ಕರೆಕ್ಟ್. ಮೋಶೆಗೆ ಬಾಯಾಗಿ ಯಾರು ಕೊಟ್ಟಿದ್ದ? ಸೊ ಆರೋನ್ ಎಲ್ಲಿದ್ದಾನೆ? ಮೋಶೆ ಒಟ್ಟಿಗಿದ್ದಾನೆ. ಕರೆಕ್ಟಾ? ಸೊ ದ ಒನ್ ಹೂ ವಾಸ್ ಡೂಯಿಂಗ್ ದ ಮಿರಾಕಲ್ಸ್ ವಾಸ್ ಆಲ್ಸೋ ದೇರ್. ಹಲ್ಲೆಲೂಯಾ. ಆರೋನನ ಮುಖಾಂತರವೇ ಎಲ್ಲೂ ಮಾತಾಡ್ತಾ ಇದ್ದ. ಮೋಶೆ ಏನು ಮಾಡಲಿಲ್ಲಲ್ಲ. ಮೋಶೆಗೆ ದೇವರು ಮೋಶೆಗೆ ಹೇಳ್ತಾ ಇದ್ದ, ಮೋಶೆ ಆರೋನಿಗೆ ಹೇಳ್ತಾ, ಆರೋನ್ ಅದನ್ನು ಮಾಡ್ತಾ ಇದ್ದ. ಕರೆಕ್ಟಾ? ಸೊ ಆ ಆರೋನನ ಬಳಿಗೆ ಹೋಗ್ತಾ ಇದ್ದಾರೆ.
ಹಲ್ಲೆಲೂಯಾ. ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಮೊದಲನೇದಾಗಿ ನಮಗೆ ಮಾಡುವಂಥ ಸಂಗತಿ ಏನಂದ್ರೆ, ನಮ್ಮನ್ನು ದೇವರನ್ನು ಯಾರೆಂಬುದಾಗಿ ನಾವು ಮರೆತು ಬಿಡುವಂತೆ ಮಾಡುವಂಥದ್ದಾಗಿರ್ತದೆ. ಇಟ್ ವಿಲ್ ಮೇಕ್ ಅಸ್ ಟು ಫರ್ಗೆಟ್ ಹೂ ಅವರ್ ಗಾಡ್ ಈಸ್. ಹಲ್ಲೆಲೂಯಾ. ಹಲೋ, ಅರ್ಥವಾಗ್ತಾ ಇದೆ ಇಲ್ರಿ? ಸ್ವಲ್ಪ ಡೀಪ್ ಆಗಿದೆಯಾ? ಸಿಂಪಲ್ ಆಗಿ ಹೇಳ್ಬೇಕಾ? ಲಾಸ್ಟ್ ಮೆಸೇಜ್ ಹೇಳ್ಬಿಟ್ಟು ಮುಗಿಸ್ಬಿಡ್ಲಾ? ನಾವು ಆತ್ಮಿಕ ಕುರುಡುತನ ನಮ್ಮನ್ನೇನು ಮಾಡ್ತದಂದ್ರೆ, ನಮ್ಮನ್ನು ದೇವರು ಯಾರೆಂಬುದಾಗಿ ಮರೆಯುವಂತೆ ಮಾಡ್ತದೆ. ಅಲ್ಲಿವರೆಗೂ ನಮ್ಮ ಜೀವದಲ್ಲಿ ಎಷ್ಟೇ ಮಹತ್ ಕಾರ್ಯಗಳು ಮಾಡಿದ್ರು ಕೂಡ ಕೆಲವೊಂದು ಸಾರಿ ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಇರುವಾಗ, ನಾವು ದೇವರ ಪ್ರಸನ್ನತೆಯನ್ನು ಹಗುರವಾಗಿ ಲಘುವಾಗಿ ತೆಗೆದುಕೊಳ್ಳಿಕ್ಕೆ ಹೋಗುತ್ತಾ ಇರುವಾಗ, ಆ ಹಗುರುತನೆ ಲಘುತನ ಏನ್ ಮಾಡ್ತದೆ ಎಂಬುದಾಗಿ ನೋಡುವಾಗ, ಆ ಒಂದು ಸಂಗತಿ ನಮ್ಮನ್ನು ನಿಧಾನವಾಗಿ ಆತ್ಮಿಕ ಕುರುಡುತನಕ್ಕೆ, ಆತ್ಮಿಕ ಕಿವುಡುತನಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತದ್ದಾಗಿರ್ತದೆ. Hallelujah. The Lord was doing the miracles daily in their lives, and the people of Israel became so used to the miracles of God that they forgot God because it became habitual for them. Hallelujah. ಹಲ್ಲೆಲೂಯಾ. ಇಸ್ರಾಯೇಲರು ಪ್ರತಿದಿನ ದೇವರು ಸೂಚಕ ಕಾರ್ಯ ಮಾಡುತ್ತಾ ಇರೋ ಕಾರಣ ಆ ಒಂದು ಅದ್ಭುತಗಳನ್ನು ಅವರಿಗೆ ಏನಾಯ್ತು ಅಂದ್ರೆ ಪ್ರತಿದಿನದ ಕಾರ್ಯವಾಗಿ ಹೋಯಿತು. ಅದು ದೇವರ ಸೂಪರ್ ನ್ಯಾಚುರಲ್ ಕಾರ್ಯ ಎಂಬುದಾಗಿ ಮರೆತು ಬಿಟ್ರು. ಹಲ್ಲೆಲೂಯಾ. ವಿಶೇಷವಾಗಿ ಈ ನಮ್ಮ ಒಂದು ಆತ್ಮಿಕ ಸಭೆಗಳಲ್ಲಿ ಏನಾಗುತ್ತಾ ಇದೆ ನೋಡುವ, ಬಿಕಾಸ್ ವಿ ಆರ್ ಸೋ ಮಚ್ ಯೂಸ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ವಿ ಆರ್ ಸ್ಲೋಲಿ ಮೂವಿಂಗ್ ಟು ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಂಡ್ ಸ್ಪಿರಿಚುವಲ್ ಡೆಫ್ನೆಸ್. Because we are becoming habitual to the presence of God. Hallelujah. Hallelujah. ನಾವು ಆತ್ಮಿಕ ಪ್ರಸನ್ನತೆಯಲ್ಲಿ ನಾವು ದಿನಾಗಲೂ ಬರುವುದರಿಂದ ಏನಾಗ್ಬಿಡುತ್ತೆ, ದೇವರ ಪ್ರಸನ್ನತೆ ನಾವು ಅನುಭವಿಸುತ್ತಾ ಇಲ್ಲ. ದೇವರ ಅಭಿಷೇಕವನ್ನು ಪಡೆದು ನಾವು ದೇವರ ಪ್ರಸನ್ನತೆ ಚಲಿಸುತ್ತಾ ಇರುವಾಗ ನಾವು ಹಿಂಗೆ ಇರ್ತೇವೆ, ಆ ಗೋಡೆ ತರ ಇರ್ತೇವೆ, ಪಿಲ್ಲರ್ ತರ ಇರ್ತೇವೆ. ನಮ್ಗಲ್ಲ ಬಿಡ್ರಿ, ದೇವ್ರಿಗೆ ಪಾಸ್ಟರ್ ಏನು ಹೇಳ್ಕೊಳ್ತಾ ಇದ್ದಾರೆ ಹೇಳ್ಕೊಳ್ರಿ, ಪ್ರಕಾಶ್ ಪಾಸ್ಟರ್ ಏನು ಹೇಳ್ತಾ ಇದ್ದಾರೆ ಹೇಳ್ಕೊಳ್ಳಿ, ನಾವು ಹಲ್ಲೆಲೂಯಾ, ಪ್ರಭು ಪಾಸ್ಟರ್ ಏನು ಹೇಳ್ತಾ ಇದ್ದಾರೆ ಹೇಳ್ಕೊಳ್ಳಿ, ರವಿ ಪಾಸ್ಟರ್ ಹೇಳ್ಕೊಳ್ಳಿ, ನಾವು ಹಿಂಗೆ ಇರ್ತೇವೆ. ನಮ್ಗೇನು ದೇವರ ಪ್ರಸನ್ನತೆನ ನನ್ಗೇನು ಅನಿಸ್ತಾ ಇಲ್ವೇ? ಹಲ್ಲೆಲೂಯಾ. Hallelujah. Hallelujah. Why is that happening? Because we are moving toward the spiritual blindness and spiritual deafness in our lives. When you are moving in that place, we will be, because ನಾವು ಆ ಒಂದು ಹಂತಕ್ಕೆ ಯಾಕೆ ಹೋಗ್ತಾ ಇದ್ದೇವೆ ಅಂದಾಗ ನೋಡುವಾಗ, ದೇವರ ಪ್ರಸನ್ನತೆಯನ್ನು ಹಗುರವಾಗಿ ಲಘುವಾಗಿ ತೆಗೆದುಕೊಳ್ಳುತ್ತಾ ಇರುವಾಗ ಆ ಹಗುರತನ ನಮ್ಮನ್ನು ಏನು ಮಾಡ್ತದೆ ಅಂದ್ರೆ, ದೇವರನ್ನು ಆತನ ಸೂಚಕ ಕಾರ್ಯಗಳನ್ನು ಲಘು ಅವನ್ನ ಮಾಡ್ತದೆ, ನಮ್ಮನ್ನು ಕಿವಿಡರನ್ನಾಗಿ ಮತ್ತು ಕುರುಡರನ್ನಾಗಿ ಮಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅದು ಯಾವಾಗ ಆಗ್ತದೋ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಗ್ತದೆ. ಇಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ಯಾವಾಗ ಈ ರೀತಿಯಲ್ಲಿ ಬದಲಾದ್ರೆ ಗೊತ್ತಿಲ್ಲ. ಸಡನ್ ಆಗಿ ಅವ್ರು ಹೇಳ್ತಾ ಇದ್ದಾರೆ, ಬಾ ಮೋಶ ಇಲ್ಲ, ನಾವೀಗ ದೇವರನ್ನು ಮಾಡೋಣ ಎಂಬುದಾಗಿ. ಕರೆಕ್ಟಾ? ಅಲ್ಲಿವರೆಗೂ 31ನೇ ತಾರೀವರೆಗೂ ಅಧ್ಯಾಯವರೆಗೂ ದೇವರು ಮಾಡ್ತಾರೆ ಮಹತ್ ಕಾರ್ಯಗಳು ನೋಡ್ಕೊಂಡು ಬರ್ತಾ ಇದ್ದಾನೆ. We see God is doing miracles there. But the second chapter, suddenly the people of Israel coming to the Aaron and saying, come, let us make a God for us. Because Moses has gone. Amen. That did not happen suddenly in their lives. ಅದು ಏನೋ ಒಂದು ತಕ್ಷಣವೇ ಆಗಲಿಲ್ಲ ಅವ್ರ ಜೀವಿತದಲ್ಲಿ. It was happening behind them because they were becoming habitual to the presence of God. ಯಾವುದೇ ನೀರು ಕೂಡ ಹರಿಯುತ್ತಾ ಇದ್ರೆ ಚಂದ. ಹರಿಯುವಂಥ ನೀರಿನಲ್ಲಿ ಯಾವ ಕಲ್ಮಶವಿರುವುದಿಲ್ಲ. ಹರಿಯುವಂಥ ನೀರಿನಲ್ಲಿ ಯಾವುದೇ ಏನಂತಾರೆ ಒಂದು ಅನಾರೋಗ್ಯದ ಸಂಗತಿಗಳು ಬರುವುದಿಲ್ಲ. ಹಲ್ಲೆಲೂಯಾ. ಆದರೆ ಯಾವ ನೀರು, ಕುಂಟೆಯ ನೀರು ನೋಡುವಾಗ ಅಲ್ಲಿ ಬಿರುವಂಥ ಎಲ್ಲ ಕ್ರಿಮಿಕೀಟಗಳು ಕಾಯಿಲೆಗಳು ಯಾವುದ್ರಲ್ಲಿರ್ತದೆ? ಕುಂಟೆಯಲ್ಲಿರ್ತದೆ. ಹಲ್ಲೆಲೂಯಾ. ಒಂದು ಪಾಟಲ್ಲಿ ನೀರು ಹಾಕ್ಬಿಟ್ಟು ಬಿಟ್ಬಿಟ್ರೆ ಒಂದು ತಿಂಗಳು ಏನಾಗ್ತದೆ? ಏನು ಬರುತ್ತೆ? ಸೊಳ್ಳೆಗಳ ಮೊಟ್ಟೆ ಇಟ್ಟು ಆ ಹುಳ ಓಡಾಡ್ತಾ ಇರ್ತದೆ. ನಾವು ಕೂಡ ನಾವು ಪ್ರಸನ್ನತೆಯಲ್ಲಿ ಆ ಒಂದು ಹ್ಯಾಬಿಚುಯಲ್ ಆಗಿಬಿಟ್ರೆ ನಾವು ಕೂಡ ನಿಂತಿರುವಂಥ ನೀರಿನ ಬಳಿಯಲ್ಲಿ ಆಗಿಬಿಡ್ತೇವೆ ಹೊರತು ಅಲ್ಲಿ ನಾವು ಹರಿಯುವಂಥ ನೀರಾಗಿರುವುದಿಲ್ಲ. ಹಲ್ಲೆಲೂಯಾ. ಅದು ದೇವರ ವಾಕ್ಯ ಹೇಳ್ತದೆ, ನಮ್ಮ ಹೊಟ್ಟೆ ಒಳಗಿಂದ ಜೀವಕರವಾದ ಬುಗ್ಗೆಗಳು ಹರಿಯುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಯಾವಾಗ ಈ ಒಂದು ನಾವು ಕುರುಡತನದಲ್ಲಿ ಇರ್ತೇವೋ ಆ ಜೀವಕರವಾದ ಬುಗ್ಗೆ ನಮ್ಮಲ್ಲಿ ಹರಿಯುವುದಿಲ್ಲ. ನಾವು ಆ ಒಂದು ಜೀವಕರ ಬುಗ್ಗೆಗಳು ನಮ್ಮಿಂದ ಉಕ್ಕುವುದಿಲ್ಲ. ಯಾಕಂದ್ರೆ ನಮ್ಮ ಕಿವಿಡಾಗ್ಬಿಟ್ಟಿರ್ತದೆ, ನಮ್ಮ ಕಣ್ಣು ಕುರುಡಾಗ್ಬಿಟ್ಟಿರ್ತದೆ ದೇವರು ಮಾಡುವಂಥ ಮಹತ್ ಕಾರ್ಯಗಳಿಗೆ. ಆಮೆನ್.
ಈಗಲೂ ನಮ್ಮ ಜೀವನದಲ್ಲಿ ಇನ್ನು ಯಾಕೆ ಸೂಚಕ ಕಾರ್ಯಗಳನ್ನು ಅನುಭವಿಸುತ್ತಾ ಇಲ್ಲ? ಈಗಲೂ ಯಾಕೆ ನಾವು ವಿಶ್ವಾಸದಲ್ಲಿರುವಂಥ ವಿಶ್ವಾಸಿಗಳಾದ ನಾವು ದೇವರ ಮಹಿಮೆ ಕಾರ್ಯಗಳನ್ನು ಅನುಭವಿಸುತ್ತಾ ಇಲ್ಲ? ಯಾಕಂದರೆ ನಾವು ನಮ್ಮ ದೇವರನ್ನು ಅದನ್ನು ಹಗುರವಾಗಿ ಲಘುವಾಗಿ ತೆಗೆದುಕೊಂಡು ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಹೇಳುವ ರೀತಿಯಲ್ಲಿ ಬನ್ನಿ ನಾವು ದೇವರನ್ನು ಮಾಡಿಕೊಳ್ಳುವಂತ ಎಂಬುದಾಗಿ ಹೇಳುವಾಗ ಆರೋನನ ಬಳಿಗೆ ಹೋಗುವಂತ ರೀತಿಯಲ್ಲಿ ನಾವು ಕೂಡ ದೇವರ ಬಳಿ ಯಾರು ನಮಗೆ ಪ್ರೇಯರ್ ಮಾಡ್ತಾರೆ, ಸೂಪರ್ ನ್ಯಾಚುರಲ್ ಮಿರಾಕಲ್ ಮಾಡ್ತಾರೆ, ಅವರ ಬಳಿಗೆ ಓಡೋಗೋಣ ಎಂಬುದಾಗಿ ನಾವು ಓಡ್ತಾ ಇದ್ದೇವೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಾವು ಈ ಸೇವಕರ ಬಳಿಗೆ ಹೋಗೋಣ, ಆ ಸೇವಕರ ಬಳಿಗೆ ಹೋಗೋಣ. ಅಯ್ಯ, ನಿನ್ನ ಬಳಿಯಲ್ಲೇ ದೊಡ್ಡ ಮಹತ್ ಕಾರ್ಯ ಮಾಡುವಂತ ದೇವರಿದ್ದಾನೆ. ಬಟ್ ಯು ಶುಡ್ ನೋ ದಟ್ ಯುವರ್ ಗಾಡ್ ಹೂ ಇಸ್ ಇನ್ ಯು ಇಸ್ ಅ ಗ್ರೇಟರ್ ಗಾಡ್. ಹಲ್ಲೆಲೂಯಾ. ನಿನಗೆ ಗೊತ್ತಿರುವಂಥದ್ದಾಗಿರಬೇಕು, ನಿನ್ನಲ್ಲಿರುವಂಥ ದೇವರು ಆತನ ಮಹಿಮೆಯುಳ್ಳ ದೇವರಾಗಿದ್ದಾನೆ ಎಂಬುದಾಗಿ, ಆತನ ಮಹತ್ ಕಾರ್ಯಗಳು ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಅಲ್ಲಿವರೆಗೂ ನೀವು ತಿಳಿದುಕೊಳ್ಳುವುದಿಲ್ಲವೋ ಆ ಒಂದು ಕಾರ್ಯ ನಿನ್ನಲ್ಲಿ ಪ್ರಕಟವಾಗುವುದಿಲ್ಲ. ಇಲ್ಲಿ ಇಸ್ರಾಯೇಲರು ಏನು ಮಾಡ್ತಾ ಇದ್ದಾರೆ? ಅವರು ಬೇರೆ ಕಡೆಗೆ ಮೋಶೆ ಆರೋನನಿಗೆ ಹೋಗಿ ನನಗೊಂದು ದೇವರನ್ನು ಮಾಡಿಕೊ. ನಮ್ಮ ಆತ್ಮಿಕವಾದ ಕುರುಡುತನ, ಆತ್ಮಿಕವಾದ ಕಿವುಡುತನ ನಮ್ಮನ್ನು ಏನು ಮಾಡ್ತದೆ? ನಮ್ಮ ನೋಡುವಾಗ ನಾವು ಬೇರೆ ಬೇರೆ ಕಡೆ ಹುಡುಕಿಕೊಂಡು ಹೋಗುತ್ತೇವೆ. ಯಾಕೆ? ನಮಗೆ ದೇವರ ಪ್ರಸನ್ನತೆಯಲ್ಲಿ ಸಿಗ್ತದಾ, ದೇವರ ಪ್ರಸನ್ನತೆಯಲ್ಲಿ ಸಿಗ್ತದಾ ಎಂಬುದಾಗಿ ಹುಡುಕಿಕೊಂಡು ಹೋಗ್ತೇವೆ. ಆದ್ರೆ ದೇವರ ಪ್ರಸನ್ನತೆ ಈಗಾಗಲೇ ನನ್ನಲ್ಲಿ ನಿನ್ನಲ್ಲಿ ಬಿಟ್ಟು ಇಟ್ಟಿದ್ದಾನೆ ಎಂಬುದಾಗಿ ನಮಗೆ ಮರೆತು ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಕೊರಿಂಥರ ಪತ್ರಿಕೆಯಲ್ಲಿ ನೋಡ್ತೇವೆ, ನಿಮಗೆ ಗೊತ್ತಿಲ್ಲವೋ ನೀವೇನಾಗಿದ್ದೀರಿ? ದೇವರ ಆಲಯವಾಗಿದ್ದೀರಿ. ದೇವರ ಆಲಯದಲ್ಲಿ ಯಾರಿದ್ದಾನೆ? ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆ ತನ್ನ ಪರ್ವತಕ್ಕೆ ಹೋದ್ರೂ ಪರವಾಗಿಲ್ರಿ, ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ್ರೂ ಪರವಾಗಿಲ್ಲ, ಆತನ ಸುಮ್ಮನೆ ಬಿಟ್ಟಿಲ್ಲ. ಆರೋನನ ರೀತಿಯಲ್ಲಿ ಪವಿತ್ರಾತ್ಮನನ್ನು ನಿಮ್ಮ ಬಳಿಗೆ ಬಿಟ್ಟು ಹೋಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. Are you getting what I'm saying in this morning hour? The Lord has not left us orphans, my dear brother and sister. ದೇವರು ನಮ್ಮನ್ನು ಅನಾಥರಾಗಿ ನಮ್ಮನ್ನು ಬಿಟ್ಟಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಇಗೋ ನಾನು ತಂದೆಯ ಬಳಿಗೆ ಹೋಗುತ್ತಾ ಇದ್ದೇನೆ, ನಿಮ್ಮನ್ನು ಅನಾಥರಾಗಿ ಬಿಡುತ್ತಾ ಇಲ್ಲ. ಮೋಶೆ ತಂದೆಯ ಬಳಿಗೆ ಹೋದ, ಯೇಸು ಸ್ವಾಮಿ ತಂದೆಯ ಬಳಿಗೆ ಹೋಗಿದ್ದಾನೆ. ಮೋಶೆ ಆತನ ಅಲ್ಲಿ ಹೋಗಿ ಬೀಳಲಿಲ್ಲ, ಆರೋನನ್ನು ಅವ್ರಿಗೆ ಇನ್ಚಾರ್ಜ್ ಮಾಡಿ ಬಿಟ್ಟು ಹೋಗಿದ್ದಾನೆ. ದೇವರು ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಅಲ್ಲಿ ಪರಲೋಕಕ್ಕೆ ಸುಮ್ಮನೆ ಹೋಗಿಲ್ಲ, ಆತ ನಮಗೆ ಪವಿತ್ರಾತ್ಮನ ಬಿಟ್ಟು ಹೋಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಆತನ ಬಿಟ್ಟು ಹೋಗಿರುವಂಥ ಸಮಯದಲ್ಲಿ ಆತನ ಪವಿತ್ರಾತ್ಮನು ಆತನ ಆರೋನ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾನೆ, ಯಾಜಕನ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾನೆ. ನಾವು ಯಾವ ರೀತಿ ಹುಡುಕಿಕೊಂಡು ಹೋಗ್ತೇವೋ ಆ ರೀತಿಯ ಮೇಲೆ ಕಾರ್ಯ ಮಾಡುವಂಥವನಾಗಿದ್ದಾನೆ. ಪವಿತ್ರಾತ್ಮನು ನಮಗೆ ಆತನ ನೀರಿನ ಪಾದದಲ್ಲಿ ಅಭಿಷೇಕವನ್ನು ಸುರಿಸಲಿಕ್ಕೆ ರೆಡಿಯಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಆತನ ರೆಡಿಯಾಗಿರುವಂಥವನಿಗೆ ಬಳಿಗೆ ನಾವು ಹೋಗಲಿಕ್ಕೆ ನಮ್ಮ ಕಿವಿಗಳು ಕಿವಿಡಾಗ್ಬಿಟ್ಟಿದೆ, ಕಣ್ಣುಗಳು ಅದನ್ನ ಕುರುಡಾಗ್ಬಿಟ್ಟಿದೆ. ಆ ಕುರುಡತನ ಮಾಡಿರೋದ್ರಿಂದಲೇ ನಾವು ದೇವರನ್ನು ಹುಡುಕಿಕೊಂಡು ಹೋಗುತ್ತಾ ಇಲ್ಲ, ಬದಲಾಗಿ ಮನುಷ್ಯರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ನನಗೆ ಇಲ್ಲಿ ಆಶೀರ್ವಾದ ಸಿಗ್ತದ, ಇಲ್ಲಿ ಆಶೀರ್ವಾದ ಸಿಗ್ತದ. ಹಲ್ಲೆಲೂಯಾ. ನಾವು ದೇವರ ಪ್ರಸನ್ನತೆಯಲ್ಲಿ ಕೂರುವಾಗಲೇ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. This spiritual blindness, first of all, what it will make? It will make who forget you. ಅದನ್ನೇ ಮೊದಲನೇದಾಗಿ ಏನು ಮಾಡ್ತದೆ ಅಂತ ನೋಡುವಾಗ ಈ ಒಂದು ಸಂಗತಿ, ಕುರುಡುತನ ಕಿವುಡುತನ ಆತ್ಮಿಕವಾಗಿ ನಿನ್ನಲ್ಲಿಗೆ ಏನು ಮಾಡ್ತಾನೆ? ದೇವರು ಯಾರಾಗಿದ್ದಾನೆ ಎಂಬುದಾಗಿ ಮರೆಯುವಂತೆ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಅರ್ಥವಾಗ್ತಾನೆ ಹೇಳುವಂಥದ್ದು. ನಾನು ಪಂಜಾಬ್ ಹೋದಾಗ ಒಂದು ಕೇಳ್ತಾ ಇದ್ದೆ, ಈಗ ಎಷ್ಟೋ ಸರಿ ಹೇಳಿಬಿಟ್ಟೇನೆ ಇದನ್ನು, ಅದು ಮತ್ತೆ ಕೇಳ್ತಾನೆ, ಅಂದರ್ ಜಾ ರಹಾ ಹೈ ರೂಪರ್ ಜಾ ರಹಾ ಹೈ. ಹಲ್ಲೆಲೂಯಾ. ನನ್ನ ದೇವರು ಬಳಿಗೆ ನಾವು ಬರುವಾಗ ಯಾವ ಕುರುಡರಾಗಿರ್ತಿರೋ ಆ ಕುರುಡುತನವನ್ನು ನಮ್ಮನ್ನೇನು ಮಾಡ್ತದೆ? ಗಾಢ ನಿದ್ರೆಯಲ್ಲಿ ತೆಗೆದುಕೊಂಡು ಹೋಗ್ಬಿಡ್ತದೆ. ಆ ಗಾಢ ನಿದ್ರೆ ಏನು ಮಾಡ್ತದೆ ಅಂದರೆ ನಮ್ಮನ್ನು ನಿಧಾನವಾಗಿ ದೇವರ ಪ್ರಸನ್ನತೆಯಿಂದ ದೂರ ಮಾಡಿಬಿಟ್ಬಿಡುವಂಥದ್ದಾಗಿದೆ. ಹಲ್ಲೆಲೂಯಾ. ಆ ಒಂದು ಗಾಢ ನಿದ್ರೆ ಮಾತುತ್ತಿಗೆ ದೇವರೇನು ಮಾಡ್ತಾನೆ? ಇವರು ಆತ್ಮಿಕವಾಗಿ ಕುರುಡರಾಗ್ಬಿಟ್ಟಿದ್ದಾರೆ, ಆತ್ಮಿಕವಾಗಿ ಕಿವುಡರಾಗ್ಬಿಟ್ಟಿದ್ದಾರೆ. ಇವ್ರಿಗೇನು ಮಾಡ್ತಾನೆ? ನಾನು ಆ ಒಂದು ಆಲಸ್ಯದ ಆತ್ಮನನ್ನು ಕೂಡ ಹಾಕುತ್ತಾನೆ ಎಂಬುದಾಗಿ. ಅದು ಆಲಸ್ಯದ ಆತ್ಮನು. ಹಲ್ಲೆಲೂಯಾ. ನಮ್ಮ ಪಾಸ್ಟ್ ಹೇಳ್ತಾನೆ ಇರ್ತಾರೆ ಪ್ರತಿ ಸಾರಿ 9:30 ಆಲಯಕ್ಕೆ ಬನ್ರಿ ಎಂಬುದಾಗಿ. ನಾವು ಆಲಯಕ್ಕೆ ನಾವು ಬರೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ಕೆಲವು ಸಾರಿ ಅಲ್ಲ, ಅನೇಕ ಸಾರಿ ನಾವು 9:45 ಬರ್ತೇವೆ. Why? Because we have taken the presence of God very lightly. Hallelujah, hallelujah. ನಾವು ಯಾವಾಗ ದೇವರ ಪ್ರಸನ್ನತೆಯನ್ನು, ದೇವರ ಅಭಿಷೇಕವನ್ನು ಅದು ಸಾಧಾರಣವಾಗಿ ತೆಗೆದುಕೊಳ್ತೇವೋ ಆ ಒಂದು ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಆ ಕುರುಡುತನ ಬರುತ್ತಾ ಇದೆ. We have to wake up for that.
ನಾವು ಎಚ್ಚೆತ್ತುಕೊಳ್ಳಬೇಕು. ನೆವರ್ ಗೆಟ್ ಹ್ಯಾಬಿಚುವಲ್ ಇನ್ ಎನಿ ಮ್ಯಾಟರ್, ಇನ್ ಎನಿ ಇಶ್ಯೂಸ್. ಇಟ್ ಈಸ್ ಆಲ್ವೇಸ್ ಡೇಂಜರ್. ಯಾರ ಮಟ್ಟಿಗೆ ವ್ಯಕ್ತಿಯೊಟ್ಟಿಗೂ ಕೂಡ ಹೆಚ್ಚಾಗಿ ನಾವು ಏನಂತಾರೆ ಅನ್ಯೋನ್ಯತೆ ಇರಬಾರ್ದು. ಆ ವ್ಯಕ್ತಿಗಳೇ ನಮಗೆ ಗುಣ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಅತಿಯಾಗಿರಬಾರ್ದು ಎಂಬುದಾಗಿ ಹೇಳ್ತದೆ. ಅತಿ ಒಂದು ಗಾದೆ ಇದೆ, ಜ್ಞಾಪಕ ಬರ್ತಾಯಿಲ್ಲ. ಟೂ ಮಚ್ ಇಸ್ ಟೂ ಬ್ಯಾಡ್. ಹಲ್ಲೆಲೂಯಾ. We should never get too much with the people, and we should never get too habitual in the presence of God. When we come in the presence of God, we should come. ನಾವು ಬರುವಾಗ ದೇವರ ಪ್ರಸನ್ನತೆಯಲ್ಲಿ ಅದೇ ದೇವರದ ಬಳಿಗೆ ಹೋಗ್ತಾ ಇದ್ದೀನಲ್ಲ, ಆ ರೀತಿಯ ಮನೋಭಾವದಲ್ಲಿ ನಾವು ಬರಬಾರದು. ನಾವು ಬರುವಾಗ ಪ್ರತಿದಿನ ದೇವರೇ ನಿನ್ನ ಸನ್ನಿಧಾನದಲ್ಲಿ ಬರುತ್ತಾ ಇದ್ದಾನೆ, ಈ ದಿನ ನನಗೆ ಹೊಸದನ್ನು ಏನು ಕೊಡುತ್ತೆ ಎಂಬುದಾಗಿ ಒಂದು ಹೊಸ ಆಶೆ ಒಟ್ಟಿಗೆ ನಾವು ಬರುವಂತವರಾಗಿರಬೇಕು. ಹೊಸ ಒಂದು ಉಲ್ಲಾಸದೊಟ್ಟಿಗೆ ನಾವು ಬರಬೇಕು. ದೇವರಿನ ಆಲಯಕ್ಕೆ ಹೋಗುತ್ತಾ ಇದ್ದಾನೆ, ಇಲ್ಲಿ ಯಾರು ನಿಲ್ತಾರೆ ಇಂಪಾರ್ಟೆಂಟ್ ಅಲ್ಲ, ನೀನು ನನಗೆ ಇಂಪಾರ್ಟೆಂಟ್. ಐ ವಾಂಟ್ ಟು ಹಿಯರ್ ಸಮಥಿಂಗ್ ಫ್ರಮ್ ಯು ಲಾರ್ಡ್. ಐ ಡೋಂಟ್ ವಾಂಟ್ ಟು ಗೆಟ್ ಹ್ಯಾಬಿಚುವಲ್, ಬಟ್ ಐ ವಾಂಟ್ ಸಮಥಿಂಗ್ ಫ್ರಮ್ ಯು ಎಂಬುದಾಗಿ ಹೇಳುವಾಗ ಅವರ್ ಸ್ಪಿರಿಚುವಲ್ ಲೈಫ್ ವಿಲ್ ಬಿ ಆಕ್ಟಿವ್ ಆಲ್ ದ ಟೈಮ್. ನಮ್ಮ ಆತ್ಮಿಕ ಜೀವಿತ ಯಾವಾಗಲೂ ಆಕ್ಟಿವ್ ಆಗಿರುವಂಥದ್ದಾಗಿರ್ತದೆ. ನಮ್ಮ ಕಿವಿಡುತನಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ. ಹಲ್ಲೆಲೂಯಾ. ನಾವು ಯಾವಾಗ ಬಂದು ಈ ಪಾಸ್ಟ್ರಾ ಇವ್ರಾ ಎಂಬುದಾಗಿ ಕೇಳುವಾಗ ಆ ಒಂದು ಸಮಯದಲ್ಲಿ ಪವಿತ್ರಾತ್ಮನಲ್ಲ, ದುರಾತ್ಮನ್ ಬರ್ತಾನೆ. ವೆಲ್ಕಮ್ ಟು ದ ಕ್ಲಬ್, ಯು ಆರ್ ಕಮಿಂಗ್ ಟು ದ ಕ್ಲಬ್ ಆಫ್ ಡೀಪ್ ಸ್ಲೀಪ್, ಯು ಆರ್ ಕಮಿಂಗ್ ಟು ದ ಕ್ಲಬ್ ಆಫ್ ಡೀಪ್ ಲೇಜಿನೆಸ್. ಹಲ್ಲೆಲೂಯಾ. ನಾವು ಯಾವಾಗ ಈ ಪಾಸ್ಟ್ರು ಯಾಕೆ ಬಂದು ಕೂತ್ಕೋಬೇಕು, ಏನೋ ಮಾಡ್ತಾರಪ್ಪ ನಮಗೆ ನಿದ್ದೆ ಬರ್ತದೆ, ಇವ್ರ ಆರಾಧನೆನಾ ಯಾಕೆ ಆರಾಧನೆ ಮಾಡಬೇಕು, ಬಿಡಪ್ಪ ಇವ್ರದ್ದು ಆರಾಧನೆ ನಾವು ಆಚೆ ಇಟ್ಕೊಂಡು ನಿಂತ್ಕೊಳ್ತಾಣ, ಇವ್ರ ಮೆಸೇಜ ಯಾಕೆ ಕೇಳಬೇಕು, ನಾವು ಸುಮ್ಮನೆ ಏನೋ ಮಾಡ್ಕೊಂಡು ಗೇಮ್ ಮಾಡ್ಕೊಂಡಿರೋಣ ಮೊಬೈಲಲ್ಲಿ. ನಾವೇನೋ ಬೈಬಲ್ ಒಳಗಡೆ ಇಟ್ಕೊಳ್ತಾರೆ. ಬಹಳ ಆತ್ಮಿಕರು ನಮ್ಮ ಕೆಲವು ಕಡೆ ನಾನು ನೋಡಿದ್ದೀನಿ, ಆತ್ಮಿಕವಾದಂಥ ಹುಡುಗರು ಇರ್ತಾರೆ. ಎಷ್ಟಂದರೆ ಬೈಬಲ್ ಮಧ್ಯದಲ್ಲಿ ಮೊಬೈಲ್ ಇಟ್ಕೊಂಡು ಆಟ ಆಡ್ಕೊಂಡು ಕೂತಿರ್ತಾರೆ. ನೋಡಿದ್ರೆ ವಾಟ್ಸಪ್ ನೋಡ್ಕೊಂಡು ಕೂತಿರ್ತಾರೆ. ಏನಕ್ಕೆ ಅಂದರೆ ಬೈಬಲ್ ಪಾಸ್ಟ್ ನೋಡೋದು ಸ್ಟೇಜ್ ಮೇಲೆ ಎಷ್ಟು ಭಯ ಭಕ್ತಿ ಇದೆಪ್ಪ ನಮ್ಮ ಹುಡುಗರಿಗೆ, ನಮ್ಮ ಸಭೆಯವ್ರಿಗೆ ಎಷ್ಟು ಭಯ ಭಕ್ತಿ. ಯಾಕೆಂದ್ರೆ ಅಲ್ಲಿ ನೋಡುವಾಗ ಅವ್ರು ಬೇರೆ ಕೆಲಸನೇ ಬೇರೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೈ ಇಸ್ ದಟ್ ಆಟಿಟ್ಯೂಡ್ ಕಮಿಂಗ್ ಇನ್ ಅವರ್ ಲೈಫ್ಸ್? ಆ ಒಂದು ಗುಣಲಕ್ಷಣ ಯಾಕೆ ನಮಗೆ ಬರ್ತಾ ಇದೆ? ಬಿಕಾಸ್ ಯು ಆರ್ ಗೆಟ್ಟಿಂಗ್ ಹ್ಯಾಬಿಚುವಲ್ ಟು ದ ಪರ್ಸನ್, ನಾಟ್ ಟು ದ ಗಾಡ್. ಹಲ್ಲೆಲೂಯಾ. ನಾವು ವ್ಯಕ್ತಿಯನ್ನು ನೋಡಿ ನಾವು ಮುಂದೆ ಹೋಗ್ತಾ ಇದ್ದೇವೆ, ಆದರೆ ವ್ಯಕ್ತಿಗಿನ್ನ ದೇವರನ್ನು ನೋಡಿ ಹೋಗುವಾಗ ನಮಗೆ ಆ ಒಂದು ಕುರುಡುತನವಾಗಲಿ ಕಿವುಡುತನವಾಗಲಿ ನಮಗೆ ಬರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ನನಗೆ ಇನ್ನು ಒಂದೇ ವಚನದಲ್ಲಿ ಇನ್ನೂ ಎಷ್ಟೋ ವಚನಗಳಿದೆ. ಐ ಡೋಂಟ್ ನೋ, ಐ ಫಿನಿಶ್ ಆಗಲ್ಲ. ಆತ್ಮಿಕ ಕುರುಡುತನದಲ್ಲಿ ನಮ್ಮನ್ನು ನಾವು ಬಿಟ್ಟುಕೊಟ್ಬಿಟ್ಟಿದ್ದೇನೆ. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ನಾವು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಈ ಒಂದು ಸ್ಥಳದಲ್ಲಿ ಇದ್ದೇವೆ. ಹಲ್ಲೆಲೂಯಾ, ಆಮೆನ್. ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಳೋದು, ಆರಾಧನೆ ಹಗುರವಾಗಿ ತೆಗೆದುಕೊಳ್ಳೋದು, ವಾಕ್ಯ ಓದುವುದನ್ನು ಹಗುರವಾಗಿ ತೆಗೆದುಕೊಳ್ಳೋದು, ನಾವೆಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಬಿಡ್ತಾ ಇದ್ದೇವೆ. We don't want to get seriousness. We don't want to get seriousness with God. We are only looking to the people. ನಾವು ಮನುಷ್ಯರನ್ನು ನೋಡುತ್ತಾ ಇದ್ದೇವೆ. But when you are connected with God, that laziness will go, that deeps will go. and ಯಾವಾಗ ಹೋಗ್ತದೋ ನಮ್ಮ ಕುರುಡುತನನೂ ಹೋಗ್ತದೆ, ನಮ್ಮ ಕಿವಿಡುತನನೂ ಹೋಗುವಂಥದ್ದಾಗಿದೆ. ಇಸ್ರಾಯೇಲರು ಮಾಡಿದ ಒಂದು ತಪ್ಪೇನೆಂದರೆ ಅವರು ಮೋಶೆಯನ್ನು ನೋಡುತ್ತಾ ಇದ್ದರ ಹೊರತು ಆ ಮೋಶೆಯ ಮುಖಾಂತರ ದೇವರು ಮಾಡ್ತಾ ಮಹತ್ ಕಾರ್ಯವನ್ನು ನೋಡುತ್ತಾ ಇರಲಿಲ್ಲ. ಹಲ್ಲೆಲೂಯಾ. ಅದೇ ತಾನೇ ವಾಕ್ಯ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಮೊದಲನೇ ವಚನ ಏನು ಹೇಳ್ತದೆ? ಮತ್ತೊಂದು ಸಾರಿ ಓದಿಕೊಳ್ಳೋಣ. ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನು ಇಸ್ರಾಯೇಲರು ನೋಡಿ. ಮೋಶೆ, ನಿಧಾನಕ್ಕೆ ಹೋಗೋಣ. ಸ್ವಲ್ಪ ಮೈಕ್ ಸ್ವಲ್ಪ ಸೌಂಡ್. ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನು ಇಸ್ರಾಯೇಲರು ನೋಡಿ. ಸಾಕು. ಯಾರು ನೋಡ್ತಾ ಇದ್ದಾರ್ರಿ? ಯಾರು ನೋಡ್ತಾ ಇದ್ದಾರೆ? ಆ ಒಂದು ಮಹತ್ ಕಾರ್ಯಗಳು ಮಾಡುತ್ತಾ ಇರೋದು, ಎಲ್ಲಾ ಮಹತ್ ಕಾರ್ಯಗಳನ್ನು ಯಾರು ನೋಡ್ಕೊಂಡು ಬಂದಿದ್ದಾರೆ? ಇಸ್ರಾಯೇಲರು ಬರೀ ಮೋಶೆಯನ್ನು ನೋಡ್ಕೊಂಡು ಬಂದಿದ್ದಾರೆ. They are getting habitual to Moses, not to the God.
ಅವ್ರು ಬರೀ ಮೋಶೆಯನ್ನು ನೋಡ್ಕೊಂಡು ಬಂದಿದ್ದಾರೆ ಹೊರತು ಅವ್ರ ಕರ್ತನನ್ನು ದೃಷ್ಟಿಸಿಕೊಂಡು ಬಂದಿಲ್ಲ. ನಾವು ದೇವರ ಸನ್ನಿಧಾನದಲ್ಲಿ ಬರುವಾಗ ನಾವು ಮನುಷ್ಯರನ್ನು ನೋಡಿಕೊಂಡಲ್ಲ, ಯಾವ ಕರ್ತನ ನೋಡಿಕೊಂಡು ಬರುವಂಥವರಾಗಿರಬೇಕು. ಹಲ್ಲೆಲೂಯ. ಯಾವ ಕರ್ತನ ನೋಡಿಕೊಂಡು ಬರುವಂಥವರಾಗಿರ್ತೇವೋ ನಾವು ಆ ಒಂದು ವ್ಯಕ್ತಿಯನ್ನು ನೋಡಿ ವ್ಯಕ್ತಿಯೊಟ್ಟಿಗೆ ಅಲ್ಲ, ನಾವು ಹೀರೋ ವರ್ಷಿಪ್ಗೆ ಸಭೆಗಳಲ್ಲಿ ಬಂದ್ಬಿಟ್ಟಿದೆ. ಹಲ್ಲೆಲೂಯ. ಆಮೇನ್. ಮೊದಲು ಹೀರೋ ವರ್ಷಿಪ್ ಫಿಲಿಂ ಫೀಲ್ಡ್ ಅಲ್ಲಿ ಇತ್ತು, ಈಗ ಹೀರೋ ವರ್ಷಿಪ್ ಎಲ್ಲಿ ಬಂದ್ಬಿಟ್ಟಿದೆ? ಸಭೆಯಲ್ಲಿ ಬಂದ್ಬಿಟ್ಟಿದೆ. ಓ, ವಿಚ್ ಚರ್ಚ್? ಐ ಆಮ್ ಸೋ ಅಂಡ್ ಸೋ ಚರ್ಚ್. ಯು ನೋ ಹೂ ಇಸ್ ಮೈ ಪಾಸ್ಟರ್? ಅಯ್ಯ, ಆ ಪಾಸ್ಟರ್ ಕಾರ್ಯ ಮಾಡೋದು ಯೇಸು ಸ್ವಾಮಿ, ಈ ಚಿಕ್ಕ ಸಭೆಯಲ್ಲಿ ಕಾರ್ಯ ಮಾಡೋದು ಯೇಸು ಸ್ವಾಮಿ. ಹಲ್ಲೆಲೂಯ. ನೀನು ಯಾರನ್ನು ನೋಡುತ್ತಾ ಇದೆಯಾ? ಮನುಷ್ಯನನ್ನು ನೋಡುತ್ತಾ ಇದೆಯಾ ಅಥವಾ ದೇವರನ್ನು ನೋಡುತ್ತಾ ಇದೆಯಾ? ಎಲ್ಲ ಕಡೆ ಆತ್ಮನು ಒಂದೇ. ಹಲ್ಲೆಲೂಯ. ಇಲ್ಲಿ ಮೋಶೆಯನ್ನು ನೋಡ್ತಾ ಇದ್ದಾರೆ ಇಸ್ರಾಯೇಲರು, ಕರ್ತನನ್ನು ನೋಡಲಿಲ್ಲ. ಅವನು ಮೋಶೆಯನ್ನು ನೋಡಿ 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 ಏನಾಗಿದ್ದಾರೆ, ಮೋಶೆಯನ್ನೇ ಗುರುತಿಸುತ್ತಾ ಇದ್ದಾರೆ ಹೊರತು ತಂದೆಯನ್ನು ಗುರುತಿಸಿಲ್ಲ. ಆ ಕಾರಣದಿಂದ ಅವರು ದೇವರನ್ನು ಮರೆಯುವ ಹಾಗೆ ಆ ಒಂದು ಸಂಗತಿ ಮಾಡಿಬಿಟ್ಟಿತು. ಆಮೆನ್. ಹಲ್ಲೆಲೂಯ. ಆಮೆನ್. ಓಕೆ. ಫಸ್ಟ್ ದೇ ವಿಲ್ ಮೇಕ್ ಫರ್ಗೆಟ್ ದ ಗಾಡ್ಸ್ who brought them out from the Egypt. ಈ ಒಂದು ಆತ್ಮಿಕ ಕುರುಡುತನ ಏನು ಮಾಡ್ತದೆ ಎಂದು ನೋಡುವಾಗ ಅವರನ್ನು ಕರ್ತನು ಯಾರೆಂಬುದಾಗಿ ಅವರು ಮರೆತು ಬಿಡ್ತಾರೆ. ಅವ್ರು ಕೆಲವೊಂದು ಸಾರಿ ಈ ಪ್ರಶ್ನೆ ನಾನು ಕೇಳುವಾಗ, ನೀವು ಯಾವ ರಕ್ಷಣೆ ಬಂದ್ರೆ ಅಂದರೆ, ಪಾಸ್ಟರ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಹಲ್ಲೆಲೂಯ. ಯಾವಾಗಾದ್ರೂ ನಿಮ್ಗೆ ಆ ಒಂದು ಐಡಿಯಾ ಯಾರಿಗಾದ್ರೂ ಫ್ಲಾಶ್ ಆಗಿರೋ ಥರ? ಯೇಸು ಸ್ವಾಮಿ ಬೆಳಿಗ್ಗೆ ಆಗು, ನಮ್ಮ ತಾತ ಬರ್ತಾ ಇದ್ದ, ನಮ್ಮ ಅಪ್ಪ ಬರ್ತಾ ಇದ್ದ, ನಾನು ಬರ್ತಾ ಇದ್ದೀನಿ. ಅಯ್ಯೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಜಿನಾಲಜಿ, ಐ ಆಮ್ ಟಾಕಿಂಗ್ ಅಬೌಟ್ ಅ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್. ವೆನ್ ಡಿಡ್ ಯು ಕಮ್ ಟು ಕ್ರೈಸ್ಟ್? ಐ ಡೋಂಟ್ ನೋ ಪಾಸ್ಟರ್. ನನಗೆ ಗೊತ್ತಿಲ್ಲ ಪಾಸ್ಟರ್. ನಮ್ಮಪ್ಪ ಸಭೆಗೆ ಹೋಗ್ತಾ ಇದ್ರ, ನಮ್ಮನ್ನ ಕೆಳೆ ಮಕ್ಕಳ ಸಭೆ ಕರ್ಕೊಂಡು ಹೋಗ್ತಾ ಇದ್ರ, ನಾವು ಬಂದ್ಬಿಟ್ವಿ. ನೀನು ಯಾವಾಗ ದೇವರ ಪ್ರಸನ್ನತೆಯನ್ನು ಆತನ ಅಭಿಷೇಕವನ್ನು ಲಘುವಾಗಿ ತೆಗೆದುಕೊಳ್ತೀಯೋ, ನಿನ್ನ ರಕ್ಷಣೆಯ ದಿನವನ್ನು ನೀನು ಮರ್ತು ಬಿಡ್ತೀಯ. ಹಲ್ಲೆಲೂಯ. ಯಾಕಂದ್ರೆ ನಿನಗೆ ದೇವರಿಗಿನ್ನ ಬೇರೆ ಏನೋ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಆತ್ಮಿಕವಾದದ್ದು ಕುರುಡುತನ, ಆತ್ಮಿಕವಾದಂಥ ಕಿವುಡುತನ. ಹಲ್ಲೆಲೂಯ. ಆಮೆನ್. ಓಕೆ, ನಾವೇನು ಮಾಡ್ತಾ ಇರ್ತೇವೆ? ಮನುಷ್ಯನ ನೋಡ್ತಾ ಇರ್ತೇವೆ. ದೇ ವಿಲ್ ಮೇಕ್ ಅಸ್ ಟು ಫರ್ಗೆಟ್ ಗಾಡ್. ಸೆಕೆಂಡ್ ಥಿಂಗ್, ವಾಟ್ ವಿಲ್ ದಿಸ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ and spiritual deafness do in our life? ಇದು ಎರಡನೇದಾಗಿ ನಮ್ಮನ್ನು ಏನು ಮಾಡ್ತದೆ ನೋಡುವಾಗ, ನಮಗೆ ದೇವರ ವಿರುದ್ಧವಾಗಿ ಹೋಗುವಂತೆ ನಮ್ಮನ್ನು ಪ್ರೇರೇಪಿಸ್ತದೆ. ಎರಡನೇ ವಚನ. ಅದಕ್ಕೆ ಆರೋನನು, ನಿಮ್ಮ ಹೆಂಡರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದುಕೊಟ್ಟರು. ಹಲ್ಲೆಲೂಯ. ಎರಡನೇ ಸಂಗತಿ ಏನಾಗ್ತದೆ ನೋಡುವಾಗ, ಆತ್ಮಿಕ ಕುರುಡುತನ, ಆತ್ಮಿಕ ಕಿವುಡುತನ ನಮ್ಮ ಜೀವಿತದಲ್ಲಿ ಏನು ಮಾಡ್ತದೆ ಎಂಬುದನ್ನು ನೋಡುವಾಗ, ದೇವರ ವಿರುದ್ಧವಾಗಿ ಹೋಗುವಂತೆ ನಮ್ಮನ್ನು ಮಾಡ್ತದೆ. ಆಮೆನ್. ಹಲ್ಲೆಲೂಯ. ಇದು ನಾನು ಹೊರಗಿನ ಜನರಿಗೆ ಹೇಳ್ತಾ ಇಲ್ಲ, ಸಭೆಯಲ್ಲಿರುವಂಥ ಜನರಿಗೆ, ಕರ್ತನನ್ನು ಅರಿತಾ ಇರುವಂಥ ಜನರಿಗೆ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯ. ಸಭೆಯ ಜನರು ಏನು ಮಾಡ್ತಾರೆ ಈಗಿನ ದಿನಗಳಲ್ಲಿ? ಕರ್ತನಿಗೆ ವಿರುದ್ಧವಾದ ಕ್ರಿಯೆಗಳನ್ನು ಸಭೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೆನ್. ದೇ ವಿಲ್ ಸ್ಟಾರ್ಟ್ ಡಿಸೊಬೇಯಿಂಗ್ ದ ಗಾಡ್ ಇನ್ ದ ಲೈಫ್ಸ್. ಆಮೆನ್. ಹಲ್ಲೆಲೂಯ. ಏನು ಪಾಸ್ಟ್ರೆ, ಅಲ್ಲಿ ಹಿಂದೆ ಮ್ಯೂಸಿಕ್ ಮಾಡಿಸ್ಬೇಕಾದ್ರೆ ಸೆಟ್ಟಿಂಗ್ ಮಾಡೋಕ್ಕೆ ಹೋಗಿದೆ, ಇಲ್ಲಿ ಸ್ವಲ್ಪ ರವಿ ಪಾಸ್ಟ್ರಿಗೆ ವಿಡಿಯೋದಲ್ಲಿ ಸರಿಯಾಗಿ ವಾಯ್ಸ್ ಬರ್ತಾ ಇಲ್ಲ, ಸ್ವಲ್ಪ ಹಿಂದೆ ಹೋಗಿ ಅಂತ. ಅದು ನೋಡಪ್ಪ ಸ್ವಲ್ಪ ಅಂತ ಹೋದಾಗ ಜೋಯಲ್ ಒಂದು ಪ್ರಶ್ನೆ ಕೇಳ್ದ, ಅಣ್ಣ ಯಾರ್ದು ಮೆಸೇಜ್ ಅಣ್ಣ? ನಾನು ತೊಗೊಳ್ತಾ ಇದ್ದೀನಪ್ಪ. ಏನು ಆಡಿಯೋ ಮೆಸೇಜಾ ಪ್ರೋತ್ಸಾಹ ಮೆಸೇಜ್ ಅಣ್ಣ? ನನಗೆ ಗೊತ್ತಿಲ್ಲಪ್ಪ ಅಂದೆ. ಕೆಲವು ಸಾರಿ ದೇವರ ಆತ್ಮನಿಗೆ ಗೊತ್ತಿದೆ ಏನು ಮಾಡಬೇಕೆಂಬುದಾಗಿ. ಹಲ್ಲೆಲೂಯ. ಬೈಬಲ್ ಹೇಳ್ತದೆ, ಬೆತ್ತ ಹಿಡಿಯದವನು ಏನಂತೆ? ಶಿಷ್ಟನಿಗೆ ಬೆತ್ತ ಹಿಡಿದನು ಪಿತನೇ ಅಲ್ಲ. ಹಲ್ಲೆಲೂಯ. Sometimes our God is a God who loves us so much. At the same time, is a very strict God. Hallelujah. ತನ್ನ ಮಕ್ಕಳು ತಪ್ಪಾದ ದಾರಿಗಳಲ್ಲಿ ಹೋಗುವಾಗ ಕ್ರಮಪಡಿಸಲಿಕ್ಕೆ ಆತನ ಮೊದಲಿರುವಂಥವನಾಗಿರ್ತಾನೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಮ್ಮ ದೇವರು ಇದನ್ನು ನಮಗೇನೋ ಒಂದು ಕಲಿಸಿಕೊಡುತ್ತಾ ಇದ್ದಾರೆ. ಏನಂದರೆ, ನಮ್ಮ ಆತ್ಮಿಕವಾದ ಕುರುಡುತನದಿಂದ, ಆತ್ಮಿಕವಾದ ಕಿವುಡುತನದಿಂದ ನಾವು ಹೊರಬರಬೇಕೆಂಬುದಾಗಿ ಆತನ ಉದ್ದೇಶವಾಗಿದೆ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವಾಗ ಈ ಆತ್ಮಿಕವಾದ ಕುರುಡುತನ ಏನು ಮಾಡ್ತದೆ ಎಂಬುದನ್ನು ನೋಡುವಾಗ ಆತನ ನೋಡ್ತೇವೆ. ಮೊದಲನೇದಾಗಿ ದೇವರನ್ನು ನಾವು ಮರೆಯುವಂತೆ ಮಾಡ್ತೇವೆ. ದೇವರ ಭಯನೇ ಇಲ್ಲ ಅಂದರೆ ಒಂದು ಕನ್ನಡದಲ್ಲಿ ದೇವರ ಭಯ ಇಲ್ಲ ಅಂದ್ರೆ ಮನುಷ್ಯನಿಗೆ ಭಯ ಪಡ್ತಾನ ಅಂತ. ಹಲೋ, ಕರೆಕ್ಟ್ ರೀ? ಮನುಷ್ಯನಿಗೆ ಭಯ ಪಡ್ತಾನ ಅವನು. ದೇವರಿಗೆ ಭಯ ಇಲ್ಲ ಅಂದರೆ ಅವನು ಇನ್ನೇನು ಮನುಷ್ಯರಿಗೆಲ್ಲ ಭಯ ಪಡ್ತಾನೆ. ದೇವರ ಆಲಯದಲ್ಲೇ ಪಾಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದವನು ಹೊರಗಡೆ ಪಾಪ ಮಾಡದೇ ಇರ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. You will start disobeying every ordinance which God has given to us. ದೇವರು ಕೊಟ್ಟಿರೋ ಒಂದು ಎಲ್ಲ ನಿಯಮಗಳನ್ನು ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಯಾಕೆ? ನಾವು ದೇವರನ್ನು ಹಗುರವಾಗಿ ಲಘುವಾಗಿ ತೆಗೆದುಕೊಂಡ ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಬರೋರು ಹಲ್ಲೆಲೂಯಾ. ಯಥಾರ್ಥರ ಧನ್ಯರು. ಹಲ್ಲೆಲೂಯಾ. ನಿದ್ದೆ ಬರ್ತಾ ಇದೆ, ಇನ್ನೊಂದು 2-3 ನಿಮಿಷ ಮುಗಿಸ್ಲಿಕ್ಕೆ ಆಗಲ್ಲ, ಇದೊಂದು ಮುಗಿಸ್ಬಿಡ್ತಾನೆ. ಎರಡನೇ ಸಂಗತಿ, ನಮ್ಮ ಜೀವಿತದಲ್ಲಿ ಯಾವಾಗ ಈ ಒಂದು ಆತ್ಮಿಕವಾದ ಕುರುಡುತನ, ನಿದ್ದೆ ಬರುವಂಥದ್ದು, ಕಿವುಡುತನ ಬರುವಂಥದ್ದಾಗಿದೆಯೋ, ದೇವರಿಗೆ ವಿರುದ್ಧವಾಗಿ ನಾವು ಯಾವಾಗಲೂ ಹೋಗ್ತೇವೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಇಸ್ರಾಯೇಲ್ ದೇವರ ವಿರುದ್ಧವಾಗಿ ಅವರು ಅವಿದ್ಯರಾಗಿ ಹೋಗುತ್ತಾ ಇದ್ದಾರೆ. ಆಮೆನ್. ಅವರು ದೇವರು ಸುಚ್ಚ ಕಾರ್ಯಗಳು, ಮಹತ್ ಕಾರ್ಯಗಳು ಮಾಡಿಕೊಂಡು ಬಂದಂಥ ದೇವರನ್ನು ನೋಡ್ಬಿಟ್ಟು ಬದಲಾಗಿ ಅವರು ಬೆಳ್ಳಿಯಿಂದ ಬಂಗಾರ ನಿರ್ಮಿಸಲ್ಪಟ್ಟಂಥ ಒಂದು ವಿಗ್ರಹವನ್ನು ಮಾಡಿಕೊಡು ಎಂಬುದಾಗಿ ಅವರು ಹುಡುಕಿಕೊಂಡು ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ನಿಜವಾದಂಥ ಆತ್ಮಿಕವಾದಂಥ ವ್ಯಕ್ತಿ ಆಗಿರುವುದಾದ್ರೆ, ಅಯ್ಯ ಮೋಶೆ ದೇವರ ಬಳಿಗೆ ಹೋಗಿದ್ದಾನೆ, ಆತನ ಸತ್ತಿದ್ದಾನ ಬದುಕಿದ್ದಾನೋ ನಮಗೆ ಗೊತ್ತಿಲ್ಲ, ನೀನು ನಮಗಿದೆಯಾ, ನೀನು ನಮ್ಮನ್ನು ಆತ್ಮಿಕವಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗಯ್ಯ ಎಂಬುದಾಗಿ ಕೇಳಬೇಕಾಗಿತ್ತು. ಕರೆಕ್ಟಾ? ನಿಜಾನಾ? But what is their answer? They're telling Moses is not coming. We don't know what has happened to him. Make us a God who can lead us. Hallelujah. ನಾವು ಆತ್ಮಿಕವಾಗಿ ನಮ್ಮ ಕಿವಿಗಳು ಶಾರ್ಪ್ ಇರುವುದಾದ್ರೆ, ನಮ್ಮ ಕಣ್ಣುಗಳು ಶಾರ್ಪ್ ಇರುವುದಾದ್ರೆ, ನಾವು ಹೇಳ್ತಾ ಇದ್ದೇವೆ, ದೇವರೇ ನನಗೆ ಮುಂದೆ ಹೇಗೆ ಹೋಗಬೇಕು ನೀನು ನಮಗೆ ತೋರ್ಪಡಿಸು ಸ್ವಾಮಿ. ಪವಿತ್ರಾತ್ಮನೇ ನನ್ನ ಮುಂದೆ ಹೇಗೆ ಹೋಗಬೇಕು ನನಗೆ ಕಲಿಸಿಕೊಡು ಸ್ವಾಮಿ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಅದರ ಬದಲಾಗಿ ನಾವೇನು ಮಾಡ್ತಾ ಇದ್ದಾರೆ ಇಲ್ಲಿ ಇಸ್ರಾಯೇಲರು, ಅಯ್ಯೋ ಆ ಮಾತುಗಳು ಬರದೆ ದೇವರೇ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. They have started to disobey God by creating another God. ಮೊದಲನೇದಾಗಿಯೇ ತಪ್ಪು ಮಾಡಿಬಿಟ್ಟಿದ್ದಾರೆ, ದೇವರನ್ನು ಮರ್ತಿದ್ದಾರೆ. ಎರಡನೇದಾಗಿ ಏನು ಮಾಡ್ತಾರೆ, ಇನ್ನೊಂದು ಅವಿದ್ಯರಾಗಿ ಇನ್ನೊಂದೇನು ಮಾಡ್ತಾ ಇದ್ದಾರೆ, ಅವರು ಇನ್ನೊಂದು ದೇವರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಒಂದು ಸಂಗತಿ ನಾವು ನೆನಪಿನಲ್ಲಿ ಇಟ್ಕೊಳ್ಳಬೇಕಾಗಿದೆ ಪ್ರಿಯರೇ. ಆ ಒಂದು ಕಾರ್ಯ ನಮ್ಮಲ್ಲಿ ಯಾವಾಗ ಆಗ್ತದೋ ನಮಗೆ ಗೊತ್ತಿಲ್ಲದೆ ನಾವು ದೇವರ ವಿರುದ್ಧವಾದ ಕಾರ್ಯಗಳನ್ನು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಮಾಡ್ತಾ ಇರ್ತೇವೆ. ನಾವು ಸಭೆಗೆ ಬರ್ತಾ ಇರ್ತೇವೆ, ಆರಾಧನೆ ಮಾಡ್ತಾ ಇರ್ತೇವೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರ್ತೇವೆ, ಎಲ್ಲವನ್ನು ಮಾಡ್ತಾ ಇರ್ತೇವೆ, ಆದರೆ ದೇವರಿಗೆ ವಿರುದ್ಧವಾದ ಕಾರ್ಯ ನಮ್ಮಲ್ಲಿ ಮಾಡ್ತಾ ಇರ್ತೇವೆ. ಯಾಕೆಂದರೆ ನಾವು ದೇವರಿಗೆ ನಾವು ಮಾತಿಗೆ ಕಿವುಡರಾಗ್ಬಿಟ್ಟಿದ್ದೇವೆ. ದೇವರ ನಾವು ತೋರಿಸುವಂಥ ಮಾರ್ಗದರ್ಶನಕ್ಕೆ ನಾವು ಕುರುಡರಾಗ್ಬಿಟ್ಟಿದ್ದೇವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಇದಾಗ್ತದೋ ನಾವು ಆಟೋಮೆಟಿಕ್ ಆಗಿ ದೇವರ ವಿರುದ್ಧವಾದ ಕಾರ್ಯಗಳು ಮಾಡಲಿಕ್ಕೆ ಹೋಗ್ತೇವೆ. ಆಮೆನ್, ಹಲ್ಲೆಲೂಯಾ. ನಾವು ಯಾವಾಗ ದೇವರ ವಿರುದ್ಧವಾಗಿ ಅವಿದ್ಯರಾಗ್ತೇವೋ ಮೂರನೇ ಸಂಗತಿ ಆಗ್ತದೆ, ಅದೇನೆಂದರೆ ಅದು ನಮ್ಮನ್ನು ಪಾಪದಲ್ಲಿ ನಮ್ಮನ್ನು ನಡೆಸ್ತದೆ. It makes us to lead to do sin. Amen. Hello. Amen. Hallelujah. ಅರ್ಥ ಆಗ್ತಾ ಇದೆಯಾ? ನಮ್ಮನ್ನೇನು ಮಾಡ್ತದಂತೆ? ನಮ್ಮನ್ನು ಪಾಪದಲ್ಲಿ ನಡೆಸ್ತದೆ. ನಮ್ಮನ್ನು ದೇವರನ್ನು ಮರೆಯುವಂತೆ ಮಾಡ್ತದೆ ಮೊದಲನೇದಾಗಿ. ಎರಡನೇದಾಗಿ ನಾವು ದೇವರಿಗೆ ಅವಿದ್ಯರಾಗುವಂತೆ ಮಾಡ್ತದೆ. ಮೂರನೇದಾಗಿ ನಮ್ಮನ್ನು ಪಾಪದಲ್ಲಿ ಬೀಳುವಂತೆ ಮಾಡುವಂಥದ್ದಾಗಿರ್ತದೆ. ಆಮೆನ್, ಹಲ್ಲೆಲೂಯಾ.
ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆಗೋಯ್ತು, ಸಮಯ ಆಯಿತು. 4ನೇ ಪಾಯಿಂಟ್, ವಾಟ್ ವಿಲ್ ದಿಸ್ ಬ್ಲೈಂಡ್ನೆಸ್ ಆ್ಯಂಡ್ ಡೆಫ್ನೆಸ್ ವಿಲ್ ಡೂ ಇನ್ ಅವರ್ ಲೈಫ್ಸ್. 4ನೇದಾಗಿ ನಮಗೆ ದೇವರ ಸಲ್ಲತಕ್ಕ ಮಹಿಮೆಯನ್ನು ನಾವು ದೇವರಿಗೆ ಸಲ್ಲಿಸುವುದಕ್ಕೆ ಬಿಟ್ಟು ಬಿಡ್ತೇವೆ, ವೈರಿಗೆ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇದು ನಾವು ನೋಡ್ತಾರೆ, ಅವ್ರು ಏನು ಮಾಡ್ತದೆ, ಯೇಸು ಸ್ವಾಮಿ ತಂದೆಯಾದ ದೇವರು ಹೇಳ್ತಾನೆ, 32ನೇ ಅಧ್ಯಾಯ 8ನೇ ವಚನ, 7ನೇ ವಚನ ಓದಮ್ಮ. ಈಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು. 6ನೇ ವಚನದಿಂದ ಓದ್ಬಿಡಮ್ಮ. ಆದದರಿಂದ ಮರುದಿನದಲ್ಲಿ ಜನರು ಬೆಳಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಯಾರಿಗೆ ಸಮರ್ಪಿಸಿದ್ರು? ಜನರು. ಯಾರಿಗೆ ಸಮರ್ಪಿಸಿದ್ರಿ? ಬಸವನಿಗೆ ಅಥವಾ ಒಂದು ವಿಗ್ರಹಕ್ಕೆ ಸಮರ್ಪಿಸಿದರು. ಯಾರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದಾರೆ? ಯಾರಿಗೆ ಸಲ್ಲಿಸ್ತಾ ಇದ್ದಾರೆ? ಅಪ್ಪ ಜೋರಾಗಿ ಹೇಳ್ರಪ್ಪ. ಪಾಪ ಮಲ್ಲಣ್ಣ ಸ್ಮಾಯಿಸ್ ಮಾತ್ರ ನಮ್ಗೆ ಕೇಳಿಸ್ತಾ ಇದೆ ಅಷ್ಟೇ. ಯಾರಿಗೆ ಸಲ್ಲಿಸ್ತಾ ಇದ್ದಾರೆ? ಯಾರಿಗೆ ಸಲ್ಲಿಸ್ತಾ ಇದ್ದಾರೆ? ಯಾರಿಗೆ ಸಲ್ಲಬೇಕಾಗಿತ್ತು? ಇಲ್ಲಿ ಯಾರಿಗೆ ಸಲ್ಲಿಸ್ತಾ ಇದ್ದಾರೆ? ಯಾರು ಸಲ್ಲಿಸ್ತಾ ಇರೋದು? ಇಸ್ರಾಯೇಲರು ಯಾರು? ಈ ದೇವ ಜನಾಂಗ ಏನ ನೋಡಿದ್ದಾರೆ? ದೇವರ ಮಹಿಮೆಯ ಕಾರ್ಯಗಳನ್ನು ನೋಡಿದಂಥವರಾಗಿದ್ದಾರೆ. ದೇವರ ಸೂಪರ್ ನ್ಯಾಚುರಲ್ ಕಾರ್ಯಗಳನ್ನು ನೋಡಿದಂಥವರಾಗಿದ್ದಾರೆ. ಈ ಸೂಪರ್ ನ್ಯಾಚುರಲ್ ಕಾರ್ಯಗಳನ್ನು ನೋಡ್ತಾ ಇರುವಂಥವರು, ಕಣ್ಣಾರೆ ಕಂಡಂಥವ್ರು, ಕೆಂಪು ಸಮುದ್ರ ವಿಭಾಗವಾದಂತ ನೋಡುವಂಥವ್ರು, ದಿನ ಈಗಲೂ ಮನ್ನವನ್ನು ತಿನ್ನುತ್ತಾ ಇರುವಂಥ ಜನರು ಯಾರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದಾರೆ? ಹಲ್ಲೆಲೂಯಾ. ನಾವು ಆತ್ಮಿಕವಾಗಿ ಕುರುಡರಾಗುವಾಗ ನಮಗೆ ಗೊತ್ತಿಲ್ಲದೆ ನಾವು ಬೇರೆ ವ್ಯಕ್ತಿಗಳನ್ನು, ಬೇರೆ ಸಂಗತಿಗಳನ್ನು ಮಹಿಮೆ ಪಡಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಲ್ಲೆಲೂಯಾ. ಒಂದು ಸಂಗತಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಿಯರೇ, ದೇವರು ಎಲ್ಲವನ್ನು ಸಹಿಸುತ್ತಾನೆ, ಆದರೆ ದೇವರು ಬೇರೆಯವರ ಮಹಿಮೆ ಸಲ್ಲಿಸುವುದನ್ನು ಆತನು ಸಹಿಸುವುದಿಲ್ಲ. ಆತನು ನೀವು ಮರ್ತರೂ ಕೂಡ ಸಹಿಸುತ್ತಾನೆ, ನೀವು ಆತನಿಗೆ ಅವಿದ್ಯರಾದರೂ ಕೂಡ ಆತನು ಸಹಿಸುತ್ತಾನೆ, ಆತನು ನೀವು ಪಾಪ ಮಾಡಿದ್ರೂ ಕೂಡ ಸಹಿಸುತ್ತಾನೆ. ಇವರು ಬರಬಹುದು ನನ್ನ ಬೆಳಗ್ಗೆ ಮುದಾಗ ನಿರೀಕ್ಷೆ. ಆದರೆ ಯಾವಾಗ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ಬೇರೆಯವರಿಗೆ ಸಲ್ಲಿಸುತ್ತೇವೋ ಆಗ ದೇವರು ಬಹಳ ಕೋಪಗೊಳ್ಳುವಂಥವನಾಗಿದ್ದಾನೆ. ಹಲ್ಲೆಲೂಯಾ. 7ನೇ ವಚನ ಅದನ್ನೇ ಹೇಳ್ತದೆ. ನಾವು ಮುಂದೆ ಓದೋಣಮ್ಮ. ಈಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು. ಐಗುಪ್ತ ದೇಶದಿಂದ ನೀನು ಕರೆಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗ. ಒಂದು ನಿಮಿಷ ನಿಧಾನಕ್ಕೆ ಹೋದ ಅಂತ ಬೇಡ, ಇನ್ನೊಂದು 10 ನಿಮಿಷ ತಗೊಳ್ತೀನಿ. ಓಕೆನಾ? ಆಮೇಲೆ ಅನ್ಲ ಓಕೆ ಅನ್ಲ ಜಾವು ಅಷ್ಟ್ರೋಕು. ಓಕೆ, 2 ಪಾಯಿಂಟ್ಸ್ ಇದೆ, ಮುಗಿಸ್ಬಿಡ್ತೇನೆ. ಹಲ್ಲೆಲೂಯಾ. ಓಕೆ. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶ ನೀರು ಕರ್ಕೊಂಡ ಬಂದ ಜನ. ಅಂಡರ್ಲೈನ್ ಮಾಡಿ, ನೀನು ಕರಕೊಂಡು ಬಂದ ಜನ. ನನ್ನ ಜನಾಂಗ ಹೋಯ್ತು, ನಿನ್ನ ಕರ್ಕೊಂಡು ಬಂದ ಜನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಾಯ್ತು? ಅಲ್ಲಿವ್ರಿಗೆ ಇವರು ನನ್ನ ಜನಾಂಗವಾಗಿದ್ದಾರೆ, ನನ್ನ ಜನಾಂಗವಾಗಿ ಅಂತ ಹೇಳ್ತಾ ಇದ್ದಂಥ ದೇವರು ಯಾವಾಗ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು, ಆತನಿಗೆ ಸಲ್ಲತಕ್ಕ ಒಂದು ಮಹಿಮೆಯನ್ನು ಬೇರೆಯವರಿಗೆ ಸಲ್ಲಿಸಿದರೋ ದೇವರ ಇಮ್ಮಿಡಿಯೇಟ್ ಆಗಿ ಹೇಳ್ತಾ ಇದ್ದಾನೆ, ಇವ್ರು ನಿನ್ನ ಜನರು, ನನ್ನ ಜನರಲ್ಲ ಅಂತ. ಇಮಿಡಿಯೇಟ್ ಕಟ್ ಆಫ್. ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಇಸ್ ವೆರಿ ಡೇಂಜರಸ್ ಮೈ ಡಿಯರ್ ಬ್ರದರ್ ಅಂಡ್ ಸಿಸ್ಟರ್. ಡೆಫ್ನೆಸ್ ಇಸ್ ವೆರಿ ಡೇಂಜರಸ್. ಹಲ್ಲೆಲೂಯಾ. ಆತ್ಮಿಕ ಕಿವುಡುತನ ಬಹಳ 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 ಅದು ಡೇಂಜರ್. ನಾವು ಗೊತ್ತಿಲ್ಲದೆ ನಾವು ಬೇರೆಯವರಿಗೆ ಮಹಿಮೆ ಸಲ್ಲಿಸುವಾಗ ದೇವರು ಮತ್ತೆ ನನಗಿರುವಂಥ ಸಂಬಂಧವನ್ನು ದೇವರು ಮುಲಾಜಿಲ್ಲದ ಕಟ್ ಮಾಡಾಕ್ಬಿಡ್ತಾನೆ. ಹಲ್ಲೆಲೂಯಾ. ಏನು ಮಾಡ್ತಾನೆ? ಮುಲಾಜಿಲ್ಲದೆ ಕಟ್ ಮಾಡ್ತಾನೆ. ಕಟ್ ಮಾಡೋದು ಮಾತ್ರ ನೆಕ್ಸ್ಟ್ ಮುಂದೆ ವಚನ, ಅದು ಕರ್ಕೊಂಡು ಬಂದ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಕದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ ಇಸ್ರಾಯೇಲರೇ. ದೇವರು ಮೋಶೆ ಮಾಡ್ತಾ ಇದ್ದಾನೆ. ದಟ್ ಡಸಂಟ್ ಮೀನ್ ಈಸ್ ನಾಟ್ ಸೀಯಿಂಗ್ ಇಸ್ರಾಯೇಲ್. ಈಸ್ ಬಿಸಿ ಟಾಕಿಂಗ್ ಟು ಮೋಸೆಸ್ ಅಂಡ್ ಗಿವಿಂಗ್ ದ ಕಮಾಂಡ್ಮೆಂಟ್ಸ್. ಕರೆಕ್ಟಾ? ಮೋಶೆ 40 ದಿವಸ ಹಗಲಿರುಳು ಏನ್ ಮಾಡ್ತಾನೆ ದೇವರು?
ಮಾತಾಡಿ ಆತನ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ಅನ್ಯೋನ್ಯತೆಯಲ್ಲಿದ್ದಾನೆ, ಅವನಿಗೆ ದಶಾಜ್ಞೆಗಳನ್ನು ಕೊಡ್ತಾ ಇದ್ದಾನೆ. ದಟ್ ಡಸಂಟ್ ಮೀನ್ ಹಿ ಇಸ್ ನಾಟ್ ಸೀಯಿಂಗ್ ದ ಪೀಪಲ್. ಈಸ್ ವಾಚಿಂಗ್ ಹಿಸ್ ಐಸ್ ಓವರ್ ಹಿಸ್ ಜನರೇಷನ್, ಹಿಸ್ ಚೋಸನ್ ಪೀಪಲ್. ಏನು ಮಾಡ್ತಾರೆ ಅವರು, ದೇವರು ನೋಡಿ, ಅವರು ಏನು ಮಾಡ್ತಾರೆ, ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದಿದ್ದಾರೆ. ಕ್ಲಿಯರ್ ಆಗಿ ದೇವರು ಹೇಳ್ತಾ ಇದ್ದಾನೆ, ಹಿ ಈಸ್ ನಾಟ್ ಬ್ಲೈಂಡ್ ಬಟ್ ವಿ ಹ್ಯಾವ್ ಬಿಕಮ್ ಬ್ಲೈಂಡ್. ಹಿ ಈಸ್ ನಾಟ್ ಡೆಫ್ ಬಟ್ ವಿ ಹ್ಯಾವ್ ಬಿಕಮ್ ಡಫ್. ಹಲ್ಲೆಲೂಯಾ. ಆತನು ಕುರುಡನಾಗಿಲ್ಲ, ನಾವು ಕುರುಡರಾಗಿದ್ದೇವೆ. ಆತನು ಕಿವುಡನಾಗಿಲ್ಲ, ನಾವು ಕಿವುಡರಾಗಿದ್ದೇವೆ. ಯಾರನ್ನು ನೋಡಲಿಕ್ಕೆ? ಆತನು ನೋಡಲಿಕ್ಕೆ. ಯಾವಾಗ ನಾವು ಕಿವುಡರಾಗಿ ಆತನಿಗೆ ಸಲ್ಲತಕ್ಕ ಮಹಿಮೆನ, ದೇವರಿಗೆ ಸಲ್ಲತಕ್ಕ ಮಹಿಮೆನ ಬೇರೆ ಮನುಷ್ಯರಿಗಾಗಲಿ ಬೇರೆ ಯಾವುದೇ ಸಂಗತಿಗಳಿಗೆ ನಾವು ಮಹಿಮೆ ಸಲ್ಲಿಸುವಾಗ ದೇವರು ನಮ್ಮನ್ನು ಕಟ್ ಮಾಡಿಬಿಡುವಂಥವನಾಗಿದ್ದಾನೆ. ಆತನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ, ನಾವು ಯಾವುದಕ್ಕಾಗಿ ದೇವರು ನಮ್ಮನ್ನು ಕಟ್ ಮಾಡ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಓದಮ್ಮ. ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತದಿಂದ ಕರ್ಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಹಲ್ಲೆಲೂಯಾ. ನಮ್ಮನ್ನೇನು ಮಾಡ್ತದೆ ಅಂದರೆ ಆತ್ಮಿಕ ಕುರುಡತನ. ನಾವು ದೇವರಿಗೆ ಸಲ್ಲತಕ್ಕ ಮಹಿಮೆ ನಾವು ಮನುಷ್ಯರಿಗೆ ಸಲ್ಲಿಸ್ತಾ, ಇವರೇ ನಮಗೆ ಎಲ್ಲ ಮಾಡಿದ್ರಿ, ಇವರೇ ಕೆಲವು ಸಾರಿ ದೇವ್ರ ಸೇವಕರು ನಾನು ಮಾಡಿದೆ. ದಟ್ ಇಸ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ and spiritual deafness. It is not I who did it, it is God who did it through me. Hallelujah. ಅದಕ್ಕೆ ಯೇಸು ಸ್ವಾಮಿ, ನಾನಲ್ಲ ತಂದೆಯೇ. Amen. Hallelujah. He never took the glory even was in this earth because he was 100% man, 100% God. ಆತನ ಮನುಷ್ಯ 100% ಮನುಷ್ಯನಾಗಿರೋದು ಕಾರಣ, 100% ದೇವರಾಗಿದ್ರು ಕೂಡ 100% ಮನುಷ್ಯನಾಗಿರೋ ಕಾರಣ ಆತನು ದೇವರ ಸಲ್ಲತಕ್ಕ ಮಹಿಮೆಯನ್ನು ಇಲ್ಲಿ ಲೋಕದಲ್ಲಿ ತೆಗೆದುಕೊಳ್ಳಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ನನ್ನನ್ನು ಒಳ್ಳೆಯವನೆಂಬುದಾಗಿ ಹೇಳ್ಬೇಡ್ರಿ, ದೇವರಿಗೆ ಒಳ್ಳೆಯವನೆಂಬುದಾಗಿ ಹೇಳ್ರಿ. He didn't take the credit, he didn't take the glory which the people wanted to give. He gave the glory to the Father. Hallelujah. Hallelujah. Amen. ಇವರು ನನ್ನನ್ನು ಏನು ಮಾಡ್ತಾರೆ, ಐಗುಪ್ತ ದೇಶದಿಂದ ತಂದಂಥ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಐ ಹ್ಯಾವ್ ಸೀನ್ ದಿಸ್ ಪೀಪಲ್ ಇನ್ ಡೀಡ್ ದೇ ಹ್ಯಾವ್ ಸ್ಟಿಫ್ ನೆಕ್ಡ್ ಪೀಪಲ್. ಅವರು ಏನು ಮಾಡ್ತಾರೆ, 9ನೇ ವಚನ. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಮುಂದೆ ವಚನ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು. ತರುವಾಯ ಸಾಕು. ದೇವರ ಸಲ್ಲತಕ್ಕ ಮಹಿಮೆ ನಾವು ಯಾವಾಗ ಸಲ್ಲಿಸುವುದಿಲ್ವೋ, ನಾವು ದೇವರಿಗೆ ಸಲ್ಲಿಸೋ ಮಹಿಮೆಯನ್ನು ಬಿಟ್ಟು ವೈಭವ್ ಮೆಸೇಜ್ಗಳು, ದೇವರ ಸಲ್ಲತಕ್ಕ ಮಹಿಮೆಯನ್ನು ನಾವು ಮನುಷ್ಯರಿಗೆ ಸಲ್ಲಿಸುವಾಗ ದೇವರು ಏನು ಮಾಡ್ತಾನೆ, ಬೀಳ್ತವೆ. ಯಾರಿಂದ? ಮನುಷ್ಯನಿಂದ ಅಲ್ಲ, ದೇವರಿಂದ. ಹಲ್ಲೆಲೂಯಾ. 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 ನಾನು ಇನ್ನೂ ಹೇಳಲಿಕ್ಕೆ ಭಾಳ ಸಮಯ ಇತ್ತು, ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ದೇವರು ನಮಗೇನು ಮಾಡಬೇಕು ಬಯಸ್ತಾನೆ ಅಂದ್ರೆ, ನೋಡುವಾಗ ಯೆಶಾಯನ ಪ್ರವಾದನ ಪುಸ್ತಕ 35ನೇ ಅಧ್ಯಾಯ 5ನೇ ವಚನ. ಲೋಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನ. ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಏನಕ್ಕೋಸ್ಕರ ಬಂದಿದ್ದಾನೆ ಎಂಬುದು ನೋಡುವಾಗ ಲೂಕ 4:8. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ. 18. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು.
ಅಲ್ಲಿ ನಾವು ನೋಡುವಾಗ 32ನೇ ಅಧ್ಯಾಯದಲ್ಲಿ ಮೋಶೆ ದೇವರೊಟ್ಟಿಗೆ ಏನು ಮಾಡ್ತಾನೆ, ಇಂಟರ್ಸೆಷನ್ ಮಾಡುತ್ತಾ ಇದ್ದಾನೆ. ನನ್ನನ್ನು ನಿನ್ನಿಂದ ಒಂದು ದೊಡ್ಡ ಜನಾಂಗವನ್ನು ಮಾಡ್ತಾನೆ ಎಂಬುದಾಗ, ಇಲ್ಲ ದೇವರೇ ನನ್ನಿಂದ ಬೇಡ, ನೀನು ಮಾಡಿದಂಥ ಮಹತ್ ಕಾರ್ಯಗಳಿಂದ ಎಲ್ಲ ಮಾಡಿ ನೀನು ನಾಶ ಮಾಡಿಬಿಟ್ರೆ ಐಗುಪ್ತವರೆಲ್ಲ ನಿನ್ನ ನೋಡಿ ಅಪಹೇಳನ ಮಾಡ್ತಾರಪ್ಪ, ಹಂಗೆ ಮಾಡಬೇಡ, ಇವ್ರನ್ನ ಕರುಣಿಸು ಎಂಬುದಾಗಿ ಹೇಳ್ತಾನೆ. ಅದೇ ರೀತಿ ಯೇಸು ಸ್ವಾಮಿ ಕೂಡ ನಾವು ಆತ್ಮಿಕ ಕುರುಡರಾಗಿದ್ದರೂ ಕೂಡ ಆತನು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಕಣ್ಣುಗಳನ್ನು ತೆರೆಯೋದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗೆ. ಹಲ್ಲೆಲೂಯಾ. ಯಾವುದು ಲೌಕಿಕವಾದ ಕಣ್ಣಿನ ಬಗ್ಗೆ ಆತನು ಹೇಳ್ತಾ ಇರಲಿಲ್ಲ, ಆತ್ಮಿಕವಾದ ಕಣ್ಣಿನ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ಯೆಶಾಯ 35:5 ಮತ್ತೆ 29ನೇ ಅಧ್ಯಾಯ 18ನೇ ವಚನ. ಆಗ ಕುರುಡರ ಕಣ್ಣು ಕಾಣುವುದು. ಆಗ ಕುರುಡರ ಕಣ್ಣು ಕಾಣುವುದು ಯಾವಾಗ? ಯೇಸು ಸ್ವಾಮಿ ಬೆಳಗ್ಗೆ ನಾವು ಬರುವಾಗ ಮತ್ತೆ ನಮ್ಮ ಕಣ್ಣುಗಳು ಕಾಣುವಂಥದ್ದಾಗಿರ್ತದೆ. ನಮ್ಮ ಕಿವಿಗಳು ಮತ್ತೆ ಕೇಳು. 29:18. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲಲ್ಲಿಯೂ ಕುರುಡರ ಕಣ್ಣು ಕಾಣುವುದು. ಕರ್ತನಲ್ಲಿ ಏನಂತೆ? ಕರ್ತನಲ್ಲಿ ಏನ ಕಾಣುವುದಂತೆ? ಕಣ್ಣು ಕಾಣುವುದ. ಪ್ರಿಯರೇ, ನಾವು ಆತ್ಮಿಕವಾದಂಥ ಕುರುಡುತನ ಬಗ್ಗೆ ನಾವು ಮಾತನಾಡಿಕೊಳ್ಳುತ್ತಾ ಇದ್ದೇವೆ. ಈ ಕುರುಡುತನ ನಮ್ಮನ್ನು ದೇವರು ಯಾರೆಂಬುದಾಗಿ ಮರೆಯುವಂತೆ ಮಾಡ್ತದೆ. ಈ ಕುರುಡುತನ ನಮ್ಮನ್ನು ಅವಿದ್ಯರಾಗುವಂತೆ ಮಾಡ್ತದೆ. ಈ ಕುರುಡುತನ ನಮ್ಮನ್ನು ಪಾಪ ಮಾಡುವಂತೆ ಮಾಡ್ತದೆ. ಈ ಕುರುಡುತನ ಮತ್ತು ಕಿವುಡುತನ ನಮ್ಮನ್ನು ಏನು ಮಾಡ್ತದೆ ಎಂಬುದನ್ನು ನೋಡುವಾಗ ನಮ್ಮನ್ನು ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ಮನುಷ್ಯರಿಗೆ ಸಲ್ಲುವಂತೆ ಮಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ದೇವರ ರೋಷಾಗ್ನಿ ಆದರೂ ಇಸ್ರಾಯೇಲರ ಮೇಲೆ ಬಂತು. ಯಾರೆಲ್ಲ ಗಂಡಸರಿದ್ದರು ಅವರೆಲ್ಲರೂ ಹತರಾದರು. ಆದರೆ ದೇವರು ನನ್ನನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಆಲ್ವೇಸ್ ಎ ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ಇನ್ನೊಂದು ಅವಕಾಶವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಯಾವ ರೀತಿ ಮೋಶೆ ದೇವರ ತಂದೆಯಾದ ದೇವರ ಬಳಿಗೆ ಹೋಗಿ ವಿಜ್ಞಾಪಿಸಿಕೊಳ್ತಾ ಇದ್ದಾನೋ, ದೇಶ ಸ್ವಾಮಿ ನಮಗೋಸ್ಕರ ಆತನು ಈಗಲೂ ವಿಜ್ಞಾಪನೆ ಮಾಡಿಕೊಳ್ತಾ, ಅಪ್ಪ ಅವ್ರು ತಪ್ಪು ಮಾಡಿರ್ಬೋದು, ಅವ್ರು ಆತ್ಮಿಕವಾಗಿ ಕುರುಡರಾಗಿರ್ಬೋದು, ಆತ್ಮಿಕವಾಗಿ ಕಿವುಡರಾಗಿರ್ಬೋದು, ಆದರೆ ಇನ್ನೊಂದು ಚಾನ್ಸ್ ಅನ್ನು ಕೊಡು, ನಾನು ಅವ್ರಿಗೆ ಕಣ್ಣುಗಳು ತರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಅವ್ರ ಕಣ್ಣುಗಳನ್ನು ತೆರೆಯುತ್ತೇನೆ, ನಾನು ಅವ್ರ ಕಿವಿಗಳನ್ನು ತೆರೆಯುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆತ್ಮಿಕವಾಗಿ ನಾವು ಕಿವುಡರಾಗ್ಬಿಟ್ಟಿದ್ದೇವಾ? ಆತ್ಮಿಕವಾಗಿ ನಮ್ಮ ಕಣ್ಣು ನಾವು ಕುರುಡಾಗ್ಬಿಟ್ಟಿದ್ಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಆರ್ ವಿ ಕಮಿಂಗ್ ಹ್ಯಾಬಿಚುವಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್? ಲೆಟ್ ಅಸ್ ಎಕ್ಸಾಮಿನ್ ಅವರ್ ಸೆಲ್ಫ್. ನಾವು ದೇವರ ಪ್ರಸನ್ನತೆಯನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುತ್ತಾ ಇದ್ದೇವಾ? ನಾವು ಅದನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಹಗುರತನ ನಮ್ಮನ್ನು ದೇವರನ್ನು ಮರೆಯುತ್ತಾ ಇದೆಯಾ? ಮನುಷ್ಯರನ್ನು ದೃಷ್ಟಿಸುವಂತೆ ಮಾಡುತ್ತಾ ಇದೆಯಾ? ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಒಂದು ಸಂಗತಿ ನಮ್ಮನ್ನು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರೇರೇಪಿಸುತ್ತಾ ಇದೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಪಾಪದಲ್ಲಿ ಹೋಗುವಂತೆ ಬೀಳುವಂತೆ ಮಾಡುತ್ತಾ ಇದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇಲ್ಲಿವರೆಗೂ ನಾವು ದೇವರ ಸಲ್ಲತಕ್ಕ ಮಹಿಮೆಯನ್ನು ಮನುಷ್ಯರಿಗೆ ಸಲ್ಲಿಸ್ತಾ ಇದ್ದೇವಾ? ಅದನ್ನು ಕೂಡ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಪರೀಕ್ಷೆ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಬರೋಣ. ಪ್ರಿಯರೇ, ಹಲ್ಲೆಲೂಯಾ. ನನಗೋಸ್ಕರ ನಿನಗೋಸ್ಕರ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾನೆ. ಮತ್ತೆ ನಮಗೆ ಕಣ್ಣು ಕೊಡುವುದಕ್ಕೋಸ್ಕರ, ಮತ್ತೆ ನಮ್ಮ ಕಿವಿಗಳು ತೆರೆಯುವುದಕ್ಕೋಸ್ಕರ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆ ಕಣ್ಣುಗಳು ತೆರೆಯಬೇಕೆಂಬುದ ಕಾಯುತ್ತಾ ಇದ್ದಾರೆ. ಅಯ್ಯ, ನನ್ನ ಮಕ್ಕಳಿಗೆ ನಾನು ನಾಶವಾಗಬಾರದು. ಯೇಸು ತಂದೆಯಾದ ದೇವರು ನನ್ನನ್ನು ಲೋಕಕ್ಕೆ ಕಳಿಸಿದ್ದು ಒಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಕಳಿಸಿದ್ದಾನಲ್ಲ, ಆ ಒಂದು ಕಾರ್ಯವನ್ನು ನನ್ನ ಮುಖಾಂತರ ರಕ್ಷಣೆ ಹೊಂದಿದಂಥ ಮಕ್ಕಳು ಕಳೆದು ಹೋಗಬಾರ್ದು. ಪೌಲನೇ ಹೇಳ್ತಾನೆ, ಯೇಸು ಸ್ವಾಮಿ ವಾಕ್ಯ ಹೇಳ್ತಾರೆ, ಇದು ಸುವಾರ್ತೆ ಯಾರಿಗೆ ಬಂದ? ಮೊದಲು ಗ್ರೀಕರಿಗೂ ಯಹೂದ್ಯರಿಗೂ, ಗ್ರೀಕರಿಗೂ ಮತ್ತೆ ಲೋಕ ಜಗತ್ತಿಗೆಲ್ಲ ಬಂದಂತೆ. ಫಸ್ಟ್ ಈಗಲೂ ಕೂಡ ದೇವರ ಮೊದಲ ಪ್ರಾಮುಖ್ಯ ಯಾರಿಗೆ? ಯಹೂದ್ಯರಿಗೆ. ಹಲ್ಲೆಲೂಯಾ. ಈಗಲೂ ಕೂಡ ದೇವರು ಯಾರನ್ನು ನೋಡ್ತಾ ಇದ್ದಾನೆ? ಮೊದಲು ವಿಶ್ವಾಸಿಗಳನ್ನು ನೋಡುತ್ತಾ ಇದ್ದಾನೆ. ಇವರು ನಾಶವಾಗಬಾರದು. ಯಾಕೆ ನಾಶವಾಗಬಾರದು? ಇವರು ನನ್ನ ರಕ್ತದಿಂದ ತೊಳೆಯಲ್ಪಟ್ಟಂಥವರಾಗಿದ್ದಾರೆ. ಇವರು ನನ್ನ ರಕ್ತದಿಂದ, ನಾನು ರಕ್ತದಿಂದ ಖರೀದಿಸಿಕೊಂಡಂಥ ಭಕ್ತರಾಗಿದ್ದಾರೆ. ಒಬ್ಬರು ದೇವ ಸೇವಕರು ಹೇಳ್ತಾರೆ, ರಕ್ಷಣೆ ಅದು ಇದೆ ಎಂಬುದಾಗಿ ನಾವು ಪಾಪ ಮಾಡುವುದಲ್ಲ. ರಕ್ಷಣೆ ಇಟ್ ಇಸ್ ನಾಟ್ ಅ ಗ್ರ್ಯಾಂಟ್, ನಮಗೆ ಒಂದು ಟಿಕೆಟ್ ಅಲ್ಲ ಪರಲೋಕಕ್ಕೆ. ಸಾಲ್ವೇಷನ್ ಈಸ್ ಎವ್ರಿ ಡೇ ಪ್ರೋಸೆಸ್ ಎಂಬುದಾಗಿ ಹೇಳ್ತಾರೆ. ರಕ್ಷಣೆ ಅನ್ನೋ ಒಂದು ಕಾರ್ಯ ಅದು ಹಗಲಿರುಳು ಧ್ಯಾನ ಮಾಡುವಂಥ ಕಾರ್ಯವಾಗಿದೆ. ಅದು ಮೊದಲೊಂದು ದಿನದ ಕಾರ್ಯವಲ್ಲ. ಈ ಒಂದು ದಿನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ಬುಧವಾರದಿಂದ ನಾವು
40 ದಿನಗಳ ಕಾಲ ಎಲ್ಲಿ ಮಾಡ್ತಾ ಇದ್ದೇವೆ? ಕರ್ತನ ಶ್ರಮ ಮಾಡೋ ದಿನಗಳನ್ನು ನಾವು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದನ್ನು ಆಚರಣೆ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆತ್ಮಿಕವಾಗಿ ಕಿವುಡರಾಗಿದ್ದು ಕುರುಡರಾಗಿರುವಾಗ ಆ 40 ದಿವಸ ನಮ್ಮ ಜೀವಿತದಲ್ಲಿ ಏನು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಆತನ ಒಂದು ಧ್ಯಾನವನ್ನು ಮಾಡುವಾಗ ಆ ಒಂದು ಧ್ಯಾನ ನಮ್ಗೆ ಈ ಕಿವಿಯಲ್ಲಿ ಕೇಳ್ಕೊಂಡು ಈ ಕಿವಿ ಹೋಗ್ಬಿಡ್ತಾರೆ. ಹಲ್ಲೆಲೂಯ. ನಾವು ದೇವರವಾಗಿ ಹಗುರವಾಗಿಯೂ ಲಘುವಾಗಿ ತೆಗೆದುಕೊಳ್ಳುವುದು ಬೇಡ ಪ್ರಿಯರೇ. ಈ ದಿನದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಕೊಳ್ಳೋಣ. ಆಮೇನ್. ನಾವಿರೋ ಒಂದು ಸ್ಥಳದಲ್ಲಿ ಎದ್ದು ನಿಂತುಕೊಂಡು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದಯಮಾಡಿ ಕ್ಷಮಿಸಿ, ಒಂದು 10 ನಿಮಿಷ ಹೆಚ್ಚಾಗಿ ತೆಗೆದುಕೊಂಡಿದ್ದೇನೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್ಸ್. ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಹೇಳಿಕೊಳ್ಳೋಣ, ದೇವರೇ, ನನ್ನಲ್ಲಿ ಆತ್ಮಿಕ ಕುರುಡುತನ ಇರುವುದಾದರೆ, ಆತ್ಮಿಕವಾದ ಕಿವುಡುತನ ಇರುವುದಾದರೆ ನನ್ನಿಂದ ಅದನ್ನು ತೆಗೆದು ಹಾಕು ಸ್ವಾಮಿ ಎಂಬುದಾಗಿ. ಈ ಒಂದು ಸಮಯ ನಿನಗೂ ದೇವರಿಗೂ ಇದ್ದಂಥ ಸಮಯವಾಗಿದೆ. ದಿಸ್ ಇಸ್ ದ ಟೈಮ್ ಬಿಟ್ವೀನ್ ಯು ಆ್ಯಂಡ್ ದ ಲಾರ್ಡ್. ಇಟ್ಸ್ ನಾಟ್ ಬಿಟ್ವೀನ್ ಎನಿ ಪರ್ಸನ್. ಯಾರೊಬ್ಬ ವ್ಯಕ್ತಿಗೊಟ್ಟಿಗಲ್ಲ, ನಿನಗೂ ಮತ್ತು ದೇವರಿಗಿರುವಂಥ ಸಂಬಂಧ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆತನು ತನ್ನ ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ಹೇಳ್ತದೆ. ಯೆಶಾಯನ ಪ್ರವಾದನ ಪುಸ್ತಕ ನೋಡುವಾಗ ಆತನ ಕಣ್ಣುಗಳನ್ನು ತೆರೆಯುವಂತವನಾಗಿದ್ದಾನೆ, ಕಿವಿಗಳನ್ನು ತೆರೆಯುವಂತವನಾಗಿದ್ದಾನೆ. ನಾವು ಕೇಳಿಕೊಳ್ಳ, ಲಾರ್ಡ್ ಓಪನ್ ಮೈ ಐಸ್ ಓ ಗಾಡ್, ಓಪನ್ ಮೈ ಇಯರ್ಸ್ ಓ ಗಾಡ್. ಥ್ಯಾಂಕ್ ಯು ಜೀಸಸ್. ದೇವರೇ, ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ, ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ, ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ, ನನ್ನ ಕಿವಿಗಳನ್ನು ತೆರೆ ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ನಾನು ನಿನ್ನ ವಿರುದ್ಧವಾಗಿ ಏನಾದರೂ ಮಾಡಿದರೆ ಹೇಳಿದಂಥ ಎಲ್ಲ ಸಂಗತಿಗಳನ್ನು ನೆನಪು ಮಾಡಿಕೊಳ್ತಾನೆ ಸ್ವಾಮಿ. ಇದರಲ್ಲಿ ಯಾವುದಾದ್ರೂ ಒಂದಿರುವುದಾದ್ರೂ ಕೂಡ ನನಗೆ ಕ್ಷಮಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನಾವು ಇನ್ನು ಮೇಲೆ ನಾವು ದೇವರ ವಾಕ್ಯವನ್ನು ಹಗುರವಾಗಿ ಲಘುವಾಗಿ ತೆಗೆದುಕೊಳ್ಳುವುದು ಬೇಡ ಪ್ರಿಯರೇ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ನಾವು ಕರ್ತನ ಮೇಜಿನ ಬೆಳಗ್ಗೆ ಬರುವಾಗ ಪೌಲನು ಹೇಳ್ತಾನೆ, ಇದನ್ನು ಹಗುರವಾಗಿ ಲಘುವಾಗಿ ತೆಗೆದುಕೊಳ್ಳುವುದು ಬೇಡ ಎಂಬುದಾಗಿ. ಇದು ಹಗುರವಾಗಿ ಲಘುವಾಗಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಮರಣಕ್ಕೆ ನಾನು ಅನುಭವಿಸ್ತೀರೆಂಬುದಾಗಿ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. Hallelujah. Rabba shakara baba. Rekatara baba baba. O ribatara balaba shalama. Father, we come before the throne of grace, O God. ತಂದೆ, ನಿನ್ನ ಕೃಪಾ ಸಿಂಹಾಸನ ಬಳಿ ನಾವು ಬರುತ್ತೇವೆ ಸ್ವಾಮಿ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ತೇವೆ ರಾಜ. ನಮ್ಮಲ್ಲಿ ಈ ಕುರುಡುತನ ನಮ್ಮಲ್ಲಿ ಇರುವುದಾದರೆ, ಈ ಆತ್ಮಿಕವಾದಂಥ ಕುರುಡುತನ ನಮ್ಮಲ್ಲಿ ಇರುವುದಾದರೆ, ಅದು ಯಾವುದೇ ವಿಷಯಗಳಿಂದ ನಮ್ಮ ಜೀವಿತದಲ್ಲಿ ಬಂದಿರಬಹುದು ಸ್ವಾಮಿ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪಶ್ಚಾತ್ತಾಪದಿಂದ ಬೆಳಗ್ಗೆ ಬರುತ್ತೇವೆ ಕರ್ತನೆ, ನಮ್ಮನ್ನು ಕರುಣಿಸಿ ಎಂಬುದಾಗಿ ಕೇಳಿಕೊಳ್ತೇವೆ. ಆ ಕುರುಡುತನ ಕಿವುಡುತನ ನಮ್ಮಿಂದ ತೆಗೆದುಹಾಕೆಂಬ ಪ್ರಾರ್ಥಿಸ್ತೇವೆ. Take out that spiritual deafness, O God, spiritual blindness from my life, O God. ಆ ಕುರುಡುತನ ಕಿವುಡುತನದಿಂದ ತೆಗೆದುಹಾಕು ಸ್ವಾಮಿ. ಮತ್ತೆ ನಾನು ನಿನ್ನನ್ನೇ ದೃಷ್ಟಿಸುವ ಹಾಗೆ ನಮಗೆ ಸಹಾಯ ಮಾಡು. ಮತ್ತೆ ನಾನು ನಿನ್ನನ್ನೇ ಆರಾಧಿಸುವ ಹಾಗೆ ನಮಗೆ ಸಹಾಯ ಮಾಡು. ಮತ್ತೆ ನಿನ್ನನ್ನೇ ಘನಪಡಿಸುವ ಹಾಗೆ ನಮಗೆ ಸಹಾಯ ಮಾಡು. ಮತ್ತೆ ನಿನ್ನನ್ನೇ ಮಹಿಮೆ ಪಡಿಸುವ ಹಾಗೆ ನಮಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ದೃಷ್ಟಿಯೆಲ್ಲ ನಿನ್ನ ಮೇಲೆ ಇರುವ ಹಾಗೆ ನಮಗೆ ಸಹಾಯ ಮಾಡು.
ನಮ್ಮ ಕಿವಿಗಳೆಲ್ಲ ನಿನ್ನ ಸ್ವರವನ್ನು ಕೇಳುವುದಕ್ಕೋಸ್ಕರವೇ ತೀಕ್ಷ್ಣವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ಕರುಣಿಸು ಸ್ವಾಮಿ, ನಮ್ಮನ್ನು ಕರುಣಿಸು ಸ್ವಾಮಿ. ಅಪ್ಪ, ನೀನು ನಮ್ಮ ಕಣ್ಣುಗಳ ಪ್ರಾರ್ಥನೆ ಕೇಳಿದ್ದೆ, ಅದಕ್ಕೆ ನಿನಗೆ ಸ್ತೋತ್ರ. ನಮ್ಮ ಕಣ್ಣುಗಳನ್ನು ತೆರೆದಿದ್ದೇ ನಂಬುತ್ತೇವೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಕಿವಿಗಳನ್ನು ತೆರೆದಿರುವುದಕ್ಕೆ ನಿನಗೆ ಸ್ತೋತ್ರ. ಈ ಕುರುಡುತನ ಕಿವಿಡುವುದರಿಂದ ನಿನ್ನ ನಮ್ಮನ್ನು ಹೊರತರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಮಯಪಡಿಸ್ತೇವೆ ರಾಜ. ಥ್ಯಾಂಕ್ ಯು ಫಾದರ್ ಟು ಗಾಡ್. ನಿನ್ನ ಘನಪಡಿಸ್ತೇವೆ ಸ್ವಾಮಿ, ನಿನ್ನನ್ನು ಆರಾಧಿಸ್ತೇವೆ. ಯೇಸು ನಾಮ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ನಾವು ಹಾಗೆ ನಿಂತಿರುವ ಹಾಗೆ ನಮ್ಮ ಕಾಣಿಕೆಗಳನ್ನು ನಮ್ಮ ಕೈಗಳಲ್ಲಿ ತೆಗೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಕೈ ಕಾಣಿಕೆ ನಮ್ಮ ಕೈಗಳಲ್ಲಿ ತೆಗೆದುಕೊಳ್ಳುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ನಾವು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಆ ಕೇಳಿದಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ವೇಳೆಯಲ್ಲಿ ಕರ್ತನೆ ನೀನು ಕೊಟ್ಟಂಥ ತಲಾಂತನ್ನು ನಮ್ಮ ಕೈಗಳಲ್ಲಿ ಇಟ್ಕೊಂಡಿರುವಂತಾಗ, ನೀನು ಕೊಟ್ಟಿರುವಂಥ ಆಶೀರ್ವಾದಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಿರುವಾಗ ಅದನ್ನು ನಿನ್ನ ಪಾದದ ಬಳಿ ತರ್ತೇವೆ ಸ್ವಾಮಿ. ನಿನ್ನ ಮಕ್ಕಳು ಅದನ್ನು ತಮ್ಮ ಕೈಗಳಲ್ಲಿ ಇಟ್ಟುಕೊಂಡಿರುವಾಗ ನಿನ್ನ ವಾಕ್ಯ ಹೇಳ್ತದೆ, ಕೊಡಿರಿ, ಅಲ್ಲಾಡಿಸಿ, ಹೊರಸೂಸಿ, ನಾನು ನಿಮಗೆ ಕೊಡುವಂಥವನಾಗಿದ್ದೇನೆ ಎಂಬುದಾಗಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ನಿನ್ನ ಮಕ್ಕಳಿಗೆ ಅರ್ಪಿಸುವಂಥ ಕಾಣಿಕೆಗಳನ್ನು ಹೇಳುವಾಗಿ ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೆ ಯಾವ ರೀತಿ ಕೊರತೆಗಳಿಲ್ಲದೆ ಸಮೃದ್ಧಿಯಾಗಿ ನೀನು ಆಶೀರ್ವದಿಸು ಎಂಬುದಾಗಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಅವರ ದಶಮ ಭಾಗಗಳನ್ನು ಆಶೀರ್ವದಿಸು, ಅವರ ಪ್ರಥಮ ಫಲಗಳನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅವರ ಕಾಣಿಕೆಗಳನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅವರ ಕೃತಜ್ಞ ಕಾಣಿಕೆಗಳನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಪ್ರತಿಫಲವನ್ನು ಅವ್ರು ಕಾಣುವ ಹಾಗೆ ನೀನು ಮಾಡುತ್ತೀಯ, ನಾನು ನಂಬುತ್ತೇವೆ, ಅದಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಮಯಪಡಿಸ್ತೇವೆ ಸ್ವಾಮಿ. ನನಗೆ ವಂದನೆ ಸಲ್ಲಿಸ್ತೇವೆ. ಕಾರಣಾಂತರಗಳಿಂದ ಕೊಳ್ಳಿಕ್ಕಾಗದಂಥ ಕೈಗಳನ್ನು ಕೂಡ ನೀನು ಆಶ್ರಯಿಸು. ಆ ಬರುವಂಥ ದಿನಗಳಲ್ಲಿ ಅವ್ರು ಕೊಡುವ ಹಾಗೆ ಅವರ ಕೈಗಳನ್ನು ಬಲಪಡಿಸು ಎಂಬ ಪ್ರಾರ್ಥಿಸುತ್ತಾ ಯೇಸುವಿನ ಪಶುವನ್ನು ನಾವು ಪ್ರಾರ್ಥಿಸಬಾರದು ತಂದೆಯೇ, ಆಮೇನ್.